ಅದೇನ್ ಬೇಡ ಬೈ ಕಡೆ चपली के ಪ್ರದರ್ಶನಗಳನ್ನು ಕಂಡಿರುವಂತಹ ನಾಟಕ ಗದಯುಗ. ಹಾಗೆ ಮತ್ತೊಂದು ಪೌರಾಣಿಕ ನಾಟಕ ಭಕ್ತರ ಪ್ರಹ್ಲಾದ. ಖ್ಯಾತ ಚಲನಚಿತ್ರ ನಿರ್ದೇಶಕರಾಗಿರುವಂಥ ಅಶೋಕ್ ಬಾದರ್ದಿನಿ ನಿರ್ದೇಶಿಸಿರುವಂತಹ ಒಂದು ನಾಟಕದ ಪ್ರಮುಖ ಬಂಟ ರತ್ನತ್ರಯ ಎಂಬ ಬಿರುದಾಂಕಿತನಾಗಿರುವಂತಹ ಮಹಾಕವಿ ರಂಗನ ವಿಶಿಷ್ಟ ಪರಿಕಲ್ಪನೆ ಕಾವ್ಯವನ್ನ ರಂಗ ತಿಳಿಸಿ ದೃಶ್ಯೀಕರಿಸಿರುವಂತಹ ಈ ಒಂದು ಹವ್ಯಾಸಿ ತಂಡಕ್ಕೆ ಈಗ ನಮ್ಮ ಮುಂದೆ ಈ ತಂಡ ಬರಲಿದೆ. ಮಾನ್ಯರೇ, ಹಲೋ 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 ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ
ಹುಟ್ಟಿದ ನನ್ನ ಹೆಸರು ರಣ್ಣ. ನನ್ನ ಹುಟ್ಟಿದ ಊರು ಮುದುವಳ. ಇದು ನನ್ನ ಮನೆ. ನನ್ನ ತಂದೆ ಜಿನವಲ್ಲಭ, ತಾಯಿ ಅಬ್ಬಲ. ನಮ್ಮದು ಬೆಳಗಾರ ವಂಶ. ನನ್ನ ತಂದೆಗೆ ನಾನು ಮೂರನೆಯ ಮಗ. ನನಗೆ ಹೆಂಡತಿಯರು ಇಬ್ಬರು, ಶಾಂತಿ ಮತ್ತು ಜಗ್ಗಿಯ. ಹಾಗೆ ನನಗೆ ಇಬ್ಬರು ಮಕ್ಕಳು. ಒಬ್ಬ ಮಗ ರಾಯ, ಇನ್ನೊಬ್ಬ ಮಗಳು ಅತ್ತಿಮಪ್ಪೆ. ಓ, ಅತ್ತಿಮಪ್ಪೆ ಎಂದರೆ ಗಾಬರಿಯಾಗಬೇಡಿ. ನನ್ನಿಂದ ರಚಿತ ತೀರ್ಥಂಕರ ಪುರಾಣವೆಂಬ ಜನಕತೆಯನ್ನು ಬರೆಯಿಸಿ ದಾನ ಮಾಡಿದ ದಾನ ಚಿಂತಾಮಣಿ ಆ ಅತ್ತಿಮಪ್ಪೆಯ ನೆನಪಿಸೋಸ್ಕರ ನನ್ನ ಮಗಳಿಗೆ ಇನ್ನು ನನ್ನ ಆಶ್ರಯದಾತ ಒಡೆಯ ಎಂದರೆ ಚಾಲುಕ್ಯ ತೈಲಕ ಮಹಾರಾಜರು, ಅಪ್ರತಿಮ ಶೂರರು, ಧೀರರು ಆದ ಅವರು. ಕಲೆ ಸಾಹಿತ್ಯ ಪಾಂಡಿತ್ಯಕ್ಕೆ ಹೆಸರಾದವರು. ಅವರ ಕುರಿತು ಒಂದು ಕಾವ್ಯವನ್ನು ಬರೆಯಬೇಕೆಂದುಕೊಂಡಾಗ ನನಗೆ ನೆನಪಾಗುವುದು ಮಹಾಭಾರತ. ಅದರಲ್ಲಿನ ಒಂದು ಪಾತ್ರವಾದ ಭೀಮನ ಗುಣಗಳು ನನ್ನ ದೊರೆಗೆ ಸರಿಜೋಡಿಯಾಗುತ್ತವೆ ಎಂದು ಯೋಚಿಸಿ ಸಾಹಸ ಭೀಮ ವಿಜಯಂ ಎನ್ನುವ ಹೆಸರಿನಲ್ಲಿ ಬರೆದಿದ್ದೇನೆ. ಎನ್ನ ಕಾವ್ಯವು ಪ್ರೌಢ ಕಾವ್ಯಗಳಲ್ಲಿ ಒಂದು. ಪಣಿಪತಿಯ ಪಣಾರತ್ನಮ, ಎನ್ನ ಕೃತಿರತ್ನಮ, ಪೇಡ್ ಪರೀಕ್ಷಕಂ ಎಂಟರ್ದಿಯ, ಪೇಡ್ ಪರೀಕ್ಷಕಂ ಎಂಟರ್ದಿಯ. ಕವಿ ಚಕ್ರವರ್ತಿ, ಕವಿ ತಿಲಕ, ಕವಿ ಚತುರ್ಮುಖ ಎಂಬ ಬಿರುದಾಂಕಿತನಾದ ನಾನು ಎಂದು ನನ್ನ ಕಾವ್ಯವನ್ನು ಲೋಕಾರ್ಪಣೆಯನ್ನು ಮಾಡುತ್ತಿದ್ದೇನೆ. ಅದನ್ನು ಸ್ವೀಕರಿಸಿ ಜಗತ್ಪರಿಶುದ್ಧಗೊಳಿಸಿ. ಓ ನನ್ನ ಸಹೃದಯ ಬಂಧುಗಳೇ, ಬರೀ ನನ್ನ ಪರಿಚಯವನ್ನೇ ಹೇಳುತ್ತಿದ್ದೇನೆ. ನನ್ನ ಕಾವ್ಯದ ಸಾರವನ್ನು ನಾನೀಗ ತಿಳಿಸಿಕೊಡುತ್ತೇನೆ. ಮಹಾಭಾರತ ಯುದ್ಧದ ಕೊನೆಯ ದಿನದ ಮೊದಲನೇ ಕಾಲಘಟ್ಟ. ಕೌರವನ ಪಾಂಡವರೊಂದಿಗೆ ಯುದ್ಧ ಮಾಡಿ ತನ್ನೆಲ್ಲ ಸಮಸ್ತ ಬಂಧು ಬಾಂಧವರನ್ನು ಕಳೆದುಕೊಂಡು ಏಕಾಂಗಿಯಾದ ದುರ್ಯೋಧನ ದುಃಖ ಮತ್ತು ಆಕ್ರೋಶಗಳಿಂದ ಕುರುಕ್ಷೇತ್ರ ಭೂಮಿಯಿಂದ ಹೊರಬರುತ್ತಿದ್ದಾರೆ. ಕುರುಕ್ಷೇತ್ರ ಭೂಮಿಯಿಂದ ಹೊರಬರುತ್ತಿದ್ದಾರೆ. ಈಗ ನೋಡಿ. ಮಹಾರಾಜ, ಮುಂದಿನ ತಮ್ಮ ನಿರ್ಧಾರವೇನು ಮಹಾರಾಜ? ನಾನೇನು ಮಾಡ? ನಾನು ನನ್ನವರೆಲ್ಲ ಈ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕೆಂದು ಆಶಯವಾದ ನನ್ನ ಹಿರಿಯರಾದ ದ್ರೋಣಾಚಾರ್ಯ, ಆಪ್ತ ಮಿತ್ರನಾದ ಕರ್ಣ, ಪ್ರಿಯ ಸಹೋದರನ ಆದಿಯಾಗಿ ಎಲ್ಲರೂ ನನ್ನ ಬಿಟ್ಟು ಹೋದರು. ಈಗ ಉಳಿದಿರುವುದು ನಾನೊಬ್ಬನೇ ಸಂಖ್ಯೆಯ ಎಲ್ಲರೂ ಜೊತೆಗಾಗಿ ಬಲಿಯಾದ ಮೇಲೆ ನಾನೊಬ್ಬನು ಉಳಿದು ಏನು ಸಾಧಿಸಲು ಸಂಜಯ? ಏನು ಸಾಧಿಸಲು ಸಂಜಯ? ಈಗ ನನ್ನ ಸಾವಿಗೆ ಪರಿಪೂರ್ಣವಾಗಿ ಆ ಪಾಂಡವರನ್ನೆಲ್ಲ ಆತ್ಮಗಳಿಗೆ ನೆಮ್ಮದಿ ನೀಡುತ್ತೇನೆ ಸಂಜಯ, ನೆಮ್ಮದಿ ನೀಡುತ್ತೇನೆ. ಅವಸರ ಬೇಡ ಮಹಾರಾಜ, ಅವಸರ ಬೇಡ. ತಾಳ್ಮೆಯಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಪಾಂಡವರು ಸಾಮಾನ್ಯರಲ್ಲ. ದೃಢ ಮನಸ್ಕರಾದ ಪಾರ್ಥನು ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದು ಇಂದ್ರನಿಂದ ಅರ್ಥಾಸನ ಗೌರವವನ್ನು ಪಡೆದಿದ್ದಾನೆ. ಇನ್ನು ಭೀಮ
ಬಕಾಸುರ, ಹಿಡಿಂಬ, ಕೀಚಕರಂತ ರಕ್ಕಸರನ್ನು ಕೊಂದು ತನ್ನ ತೋಳಬಲಗಳಿಂದ 100 ಜನ ಕೌರವರನ್ನು ಕುಟ್ಟಿ ಕುಟ್ಟಿ ಪುಡಿ ಮಾಡಿ ದುಶ್ಯಾಸನ ಎದೆಯಿಂದ ಚಿಮ್ಮಿದ ಬಿಸಿಲ ಎತ್ತರವನ್ನು ಕುಡಿದ ಮಹಾರಥ ಭೀಮನು ಇನ್ನು ನೀವಾದರೂ ಸಮರತರು. ನಾನು ಸಮರತನಕ್ಕೆ ಬೇರೆಯವರನ್ನು ಬದಲಿ ನಮ್ಮನ್ನ ತೆಗಳುವ ನೀನು ಆ ಭೀಷ್ಮ ದ್ರೋಣರಂತೆ ಕಾಣುತ್ತೀಯ. ಆ ನಿನ್ನ ಮಹಾರಥ ಶಕ್ತಿಯು ನನ್ನ ಶಕ್ತಿಯನ್ನು ಅರಿಯದೆ ನನ್ನನ್ನ ಲಘುವಾಗಿ ಪರಿಗಣಿಸಿದೆ. ಈ ಸಂಪದ ಜನರ ವೀರನನ್ನ ಎದುರಿಸಬಲ್ಲ ವೀರತೆ ಮನುಷ್ಯ ಮಾಂಸವನ್ನು ತಿಂದು ನರ ತೈಲವನ್ನು ಕುಡಿದು ಅಟ್ಟಹಾಸದಿಂದ ಮೆರೆಯುತ್ತಿರುವ ಆ ನಿನ್ನ ಮಂಡಲರಿಯನ್ನ ಮಹಾರಥನಂತೆ ಮಹಾರಥನೆಂದು ಕರೆಯುತ್ತೀಯ. ಇದು ನಿನಗೆ ಯೋಗ್ಯವೇ? ಮೆಚ್ಚಿಸಬೇಕಾದವರನ್ನು ರೇಗಿಸಬಾರದೆಂದುಕೊಂಡು ಕೆಲವತ್ತು ಸುಮ್ಮನಾಗಿ ಬಿಡುತ್ತೇನೆ. ಮಹಾರಾಜ, ಇನ್ನು ನಿನ್ನ ಸೈನ್ಯದಲ್ಲಿ ಬಲಿಷ್ಠರಾದ ಬಲರಾಮ, ಅಶ್ವತ್ಥಾಮ, ಕೃತವರ್ಮರಿದ್ದಾರೆ. ಅವರಲ್ಲಿ ಯಾರಿಗಾದರೂ ಪಟ್ಟಗಟ್ಟಿ ವೈರಿಗಳನ್ನು ಜಯಿಸು ಮಹಾರಾಜ, ವೈರಿಗಳನ್ನು ಜಯಿಸು. ಭೀಷ್ಮರಿಂದ ದ್ರೋಣರಿಂದ ಸಾಧ್ಯವಾಗದ ಕಾರ್ಯ ಕರ್ಣನಿಂದಲೂ ನೆರವೇರಿಸಲಾಗಿಲ್ಲ. ಇನ್ನು ಇವರಿಂದ ಸಾಧ್ಯವಾಗಿದೆ. ಕರ್ಣ ಭೀಷ್ಮರು ಅಳಿದ ಬಳಿಕ ನನಗೆ ಯಾರೂ ಇಲ್ಲವಾಯಿತು ಸಂಜಯ. ಇನ್ನು ನನ್ನ ಕಣ್ಣೀರಿನಿಂದ ನನಗೆ ನಾನು ಸೇರುವ ಬಗ್ಗೆ ಅಭಿಷೇಕ ಮಾಡಿಕೊಳ್ಳುತ್ತಿದ್ದೇನೆ. ಇನ್ನು ನನ್ನ ಮನಸ್ಸು ಶೂನ್ಯ, ಮನೆಯೂ ಶೂನ್ಯ, ಭೂಮಿಯೆಲ್ಲವೂ ಶೂನ್ಯವಾಯಿತು. ನನ್ನ ತಮ್ಮಂದಿರನ್ನ ಬಂಧು ಬಾಂಧವರನ್ನ ಕೊಲ್ಲಿಸಿದ ನಾನು ಆ ಪೂರ್ಣರಾದ ತಂದೆ ತಾಯಿಗೆ ಹೇಗೆ ಮುಖ ತೋರಿಸಿದ ಸಂಜಯ? ಮಹಾರಾಜ, ಧೃತಿಗೆಡಬೇಡ ಮಹಾರಾಜ, ಧೃತಿಗೆಡಬೇಡ. ನಿನ್ನ ತಂದೆ ತಾಯಿಯರು ನಿನಗಾಗಿ ಹಂಬಲಿಸುತ್ತಿದ್ದಾರೆ. ಅವರಲ್ಲಿಗೆ ಹೋಗಿ ನಡೆದ ಸಂಗತಿಯನ್ನು ತಿಳಿಸೋಣ. ನಾನು ಅವರಲ್ಲಿಗೆ ಏನೆಂದು ಹೋಗಲಿ? ನಿನ್ನ ಮಕ್ಕಳು, ತಮ್ಮಂದಿರು, ಬಂಧು ಬಾಂಧವರು ಎಲ್ಲೆಂದು ಕೇಳಿದರೆ ಏನೆಂದು ಉತ್ತರಿಸಲಿ? ಗುರುಕುಲಕ್ಕೆ ತಿಲಕ ಪ್ರಾಯನಾದ ಈ ನಿಮ್ಮ ಕುಮಾರ ಯುದ್ಧದಲ್ಲಿ ಎಲ್ಲರನ್ನು ಕಳೆದುಕೊಂಡು ಇನ್ನೂ ಬದುಕಿದ್ದಾನೆಂದು ತಿಳಿಸಲೇ ಸಂಜಯ? ತಿಳಿಸಲೇ? ರಾಜಾದಿರಾಜ ರಾಜಮಾರ್ತಾಂಡ ಧೃತರಾಷ್ಟ್ರ ಮಹಾರಾಜರು ಗಾಂಧಾರಿ ಮಹಾರಾಣಿಯವರು ಆಗಮಿಸುತ್ತಿದ್ದಾರೆ. ಬಹುಪರ ಬಹುಪರ ಬಹುಪರ. ನಿಮ್ಮ ತಂದೆ ತಾಯಿಯರು ಆಗಮಿಸುತ್ತಿದ್ದಾರೆ. ನೋಡಿದಿರ ಬಂಧುಗಳೇ, ತನ್ನವರನ್ನೆಲ್ಲ ಕಳೆದುಕೊಂಡು ದುರ್ಯೋಧನನು ಏಕಾಂಗಿಯಾದ ದುರ್ಯೋಧನ ಅನ್ಯ ಮನಸ್ಕನಾಗಿ ಎಲ್ಲರ ಮಾತನ್ನು ಧಿಕ್ಕರಿಸಿ ತಂದೆ ತಾಯಿಗಳನ್ನು ಕಾಣಲು ಕುರುಕ್ಷೇತ್ರ ಭೂಮಿಗೆ ಬಂದಿದ್ದಾನೆ. ಅಲ್ಲಿ ಉಳಿದಿದ್ದ ಕೈದ ನೆತ್ತರ ಕಡಲೊಳಗೆ ಅಡಿಗಡಿಗೆ ತಳಮಳ ನಚ್ಚುತ್ತಿದೆ. ಕಾಲಿಡ ಗಡೆಯಲ್ಲಿ ತಿರುಪತಿ ದಡಿಗೆ ಒಡೆಂಗಳನೆ ಮೆಟ್ಟಿ ನಡೆಯುತ್ತಿರ್ತಾರೆ. ದಡಿಗೆ ಒಡೆಂಗಳನೆ ಮೆಟ್ಟಿ ನಡೆಯುತ್ತಿರ್ತಾರೆ. ಹನ್ನೊಂದು ಅಕ್ಷೋಹಿಣಿ ಸೈನ್ಯಕ್ಕೆ ಒಡೆಯನಾಗಿ, ಪಟ್ಟಾಭಿಷಕ್ತ ದೊರೆಯಾಗಿ, 3 ಶ್ವೇತ ಛತ್ರಗಳಲ್ಲಿ ಮೆರೆಯುವಂತವನು ನೀನು. ಹಾಗಾಗಿ ಇಂದು ನೀನು ಬರುವ ದಾರಿ ತಿಳಿಯುವಂತಾಗಿದೆ. ವಿಧಾನ ತಾಯಿ ವಿಧಾನ.
ಶತ್ರುರಾಜರನ್ನು ಸಂಹರಿಸಿ ಮಂಗಳ ವಾದ್ಯಗಳನ್ನು ಹೊರಗಿಸುತ್ತ ಬಂಧು ಬಾಂಧವರೊಡನೆ ಬಂದು ನಿಮ್ಮನ್ನ ಆನಂದದಿಂದ ಕಾಣಬೇಕೆಂದು ನನಗೆ ಮಹಾರಾಜ, ನನಗೆ ಇಂತಹ ದುಸ್ಥಿತಿಯನ್ನು ತಂದೊಡ್ಡಿದೆಯಾ? ಮಗನೇ ಕುಮಾರ, ಭೀಮಸೇನ ಇನ್ನೂ ನಮ್ಮ ಮಾತನ್ನು ಕೇಳುತ್ತಾನೆ. ಸಂಧಿಗೆ ಒಪ್ಪಿಕೊ. ಭೀಮನ ಮೇಲಿನ ದ್ವೇಷವನ್ನು ಬಿಟ್ಟು ಬಿಡು. ತಮ್ಮಂದಿರ ಹಾಗೂ ಮಕ್ಕಳ ದುಃಖವನ್ನು ಮರೆತು ಬಿಡು. ನಿಮ್ಮ ತಂದೆಯವರು ಹೇಳಿದ ಮಾತನ್ನು ಕೇಳಿ ಈಗಾಗಲೇ ಭೀಮಸೇನನು ನಿನ್ನ ಸೈನ್ಯವನ್ನು ಸೋಲಿಸಿ ನಿನ್ನ 100 ಮಂದಿ ತಮ್ಮಂದಿರನ್ನು ಕೊಂದು ಹಾಕಿದ್ದಾನೆ. ಅಂದಾಗ ನಿನ್ನನ್ನು ಉಳಿಸಲಾರದಪ್ಪ. ನಡೆ ನಮ್ಮೊಂದಿಗೆ. ಸತ್ತವರಂತೂ ಸತ್ತು ಹೋದರು. ನೀನೊಬ್ಬರಾದ್ರೆ ಉಳಿದ್ರೆ ನಮಗಷ್ಟೇ ಸತ್ತರನ್ನು ಮರಳಿ ಕಾಣುವುದಕ್ಕೆ ಸಾಧ್ಯವಿಲ್ಲ. ತಾಯಿ, ನಿಮ್ಮ ಕುಮಾರನ್ನು ನೋಡಿ ಸಂತೈಸಲು ಬಂದು ತಾವೇ ದುಃಖಿಸಿದರೆ ಹೇಗೆ? ಸಂಜೆ 100 ಮಕ್ಕಳ ತಾಯಿ ಕಾಲ ಈಗ 100 ದುಃಖದ ತಾಯಿಯನ್ನು ಕರೆಸಿಕೊಳ್ಳುವ ಧರ್ಮರಾಜ, ಇದು ನಮ್ಮ ಮಾತನ್ನು ಕೇಳುತ್ತೆ. ಭೀಮನ ಮೇಲಿನ ದೇಶವನ್ನು ಬಿಟ್ಟು ಬಿಡು. ಸಂಧಾನಕ್ಕೆ ಒಪ್ಪಿಕೊ. ನನ್ನ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು ಕುಮಾರ, ಅರ್ಧ ರಾಜ್ಯವನ್ನು ಕೊಟ್ಟು ಬಿಡು. ಹೌದು, ನೆನಪಿದೆ. ಧರ್ಮರಾಜನು ತನ್ನ ತಮ್ಮಂದಿರಲ್ಲಿ ಒಬ್ಬನು ಸತ್ತರು ತಾನು ಬೆಂಕಿಗೆ ಬಿದ್ದು ಪ್ರಾಣ ಬಿಡುವೆನೆಂದಾದರೆ ನನ್ನ 100 ಜನ ತಮ್ಮಂದಿರಲ್ಲಿ ಒಬ್ಬನು ಉಳಿದಿಲ್ಲವಲ್ಲ. ನಾನೇಕೆ ಉಳಿಯಬೇಕು? ಸಿದ್ದೇಯ? ಅವರು ಹೋದ ದಾರಿಯಲ್ಲಿ ನಾನು ಸಾಗುತ್ತೇನೆ. ಇಲ್ಲ, ನನ್ನವರ ಸೋಲಿಗೆ ಪ್ರತಿಕಾರವಾಗಿ ಭೀಮ ಅರ್ಜುನರನ್ನು ಸೋಲಿಸಿ ಅವರ ಮಡಲಿನಿಂದ ಕರ್ಣ ದುಶ್ಯಾಸನರೊಡನೆ ಹೊಂದಿಕೊಂಡು ಬಾಳವೆ, ಧರ್ಮರಾಜರನ್ನು ಹೊಂದಿಕೊಂಡು ಬಾಳವೆ. ಏಹೇ, ಈಗ ಸಂಧಿಯ ಮಾತೇ ಇಲ್ಲ. ದಯಮಾಡಿ ನನ್ನನ್ನು ಹರಿಸಿ ಕಳುಹಿಸಿ ಮಾತಾಡುತ್ತದೆ. ನಮ್ಮ ಮಾತನ್ನು ನೀವು ಎಂದಿಗೂ ಕೇಳಬಹುದು. ಯಾವಾಗ ನಮ್ಮ ಮಾತನ್ನು ತಿರಸ್ಕರಿಸುತ್ತಲೇ ಬಂದಿರುತ್ತೇನೆ. ಕಡೆಯ ಪಕ್ಷ ಈ ಒಂದು ಮಾತನ್ನು ನಡೆಸಿಕೊಳ್ಳುವ ದುರ್ಯೋಧನ ಭೀಷ್ಮಾಚಾರ್ಯರನ್ನು ಭೇಟಿಗೆ ಅವರೊಡನೆ ಆಲೋಚಿಸಿ ಅವರು ಹೇಳಿದಂತೆ ನಡೆದುಕೋಬಹುದು. ದುರ್ಯೋಧನ ಅವರು ಹೇಳಿದಂತೆ ನಡೆದುಕೋ. ಆಗಲಿ, ನಿಮ್ಮ ಮಾತಿನಂತೆ ನಾನು ನಡೆದುಕೊಳ್ಳುತ್ತೇನೆ. ತಾವೆಂದು ವಿಶ್ರಾಂತಿ ತೆಗೆದುಕೊಳ್ಳಿ. ನನಗೆ ಆಶೀರ್ವಾದ ಮಾಡಿ. ಆಯುಷ್ಮಾನ್.
ಅವರು ತಿಳಿಸಿದಂತೆ ನಾವೀಗ ಅಜ್ಜನವರ ಬಳಿಗೆ ಹೋಗೋಣ. ಬನ್ನಿ ಮಹಾರಾಜ, ಬನ್ನಿ. ನೋಡಿದ್ರ ಬಂಧುಗಳೇ, ತನ್ನವರನ್ನೆಲ್ಲ ಕಳೆದುಕೊಂಡು ದುರ್ಯೋಧನನು ಏಕಾಂಗಿಯಾದ ದುರ್ಯೋಧನನು ಅನ್ಯ ಮನಸ್ಕನಾಗಿ ತಂದೆ ತಾಯಿಗಳ ಮಾತಿಗೆ ಕಟ್ಟು ಬಿದ್ದು ಕುರುಕ್ಷೇತ್ರ ಕಡೆಗೆ ನಡೆದು ರಣರಂಗದಲ್ಲಿ ಉಳಿದಿದ್ದ ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ ತಳಮಳ ನಚ್ಚುತ್ತೇವೆ. ಕಾಲಿಡಲು ನಡೆಯದೆ ಕುರುಪತಿ ದಡಿಗೆ ಒಣಂಗಳನ್ನೇ ಮೆಟ್ಟಿ ನಡೆಯುತ್ತೇವೆ. ದಡಿಗೆ ಒಣಂಗಳನ್ನೇ ಮೆಟ್ಟಿ ನಡೆಯುತ್ತೇವೆ. ಇಲ್ಲಿ ನೋಡು, ಈ ನನ್ನ ಸೈನಿಕರು ಹೇಗೆ ಹೋರಾಡಿಸುತ್ತಿದ್ದಾರೆ. ಸ್ವಾಮಿಗಾಗಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿರುವುದಿಲ್ಲ ಎಂಬಂತೆ. ಅಗೋ, ಆತನ ಕೈಕಾಲಗಳು ತುಂಡರಿಸಿವೆ. ಇಲ್ಲಿ ನೋಡು, ಈ ವೀರನ ರೌದ್ರವನ್ನು ನೋಡು. ಹಬ್ಬ, ಈ ರಕ್ತ, ಈ ಸಾವು, ಈ ನೋವು ನೋಡಲಾಗುತ್ತದೆಯ ನೋಡಲಾರೆ. ಇದೆಲ್ಲವೂ ನಿನ್ನ ದರ್ಪದಿಂದಲೇ ನಡೆದಿತ್ತು. ನಮಗೆಂದು ರಸದ ಔತಣ ನೀಡಿದೆವಾ? ಏನು ಮಾಡುವುದು? ದ್ರೋಣರ ರಕ್ತವನ್ನು ಹೀರೋಣವೆಂದರೆ ಅವರು ಬ್ರಾಹ್ಮಣರು. ಇನ್ನು ನಿನ್ನ ತಮ್ಮನ ನೆತ್ತರವನ್ನು ಕುಡಿಯೋಣವೆಂದರೆ ಅದನ್ನೆಲ್ಲ ಭೀಮನೇ ಕುಡಿದು ಬಿಟ್ಟಿದ್ದಾನೆ. ಇನ್ನು ಭೀಷ್ಮರ ನೆತ್ತರವನ್ನು ಹೀರೋಣವೆಂದರೆ ಅವರಿನ್ನೂ ಬದುಕಿದ್ದಾರೆ. ನಿಮ್ಮನ್ನೀಗಲೇ ಈಗಲೇ ಒಡೆದು ಕೊಲ್ಲುವೆನು. ನೀನು ಸರಿಯಾದ ಸಮಯಕ್ಕೆ ಬಂದೆ. ನಿನ್ನ ರಕ್ತದ ಸವಿ ನೋಡಬೇಕೆನಿಸುತ್ತಿದೆ. ಬಾ. ಬಿಡು ಸಂಜಯ. ಬೇಡ ಮಹಾರಾಜ, ಈಗಲೇ ಬಂದಿಕ್ಕೆ ಬೇಡ ಮಹಾರಾಜ, ಬೇಡ. ನಮ್ಮನ್ನು ಹೊಡೆಯುವಿಯಾ? ಹೊಡಿ ನೋಡೋಣ. ಸಂಜಯ ಹೋಗೋಣ. ದುರ್ಯೋಧನ, ಅರಗಿನ ಮಣಿಯಲ್ಲಿಯೂ ವಿಷದ ಲಡ್ಡುಗಳಿಂದಲೂ ಕೊಲ್ಲಲು ಯತ್ನಿಸಿ ಬಾಂಧವರ ಹೊಟ್ಟೆಯನ್ನು ಉರಿಸಿ ಶತ್ರುವನ್ನು ಬೆಳೆಸಿ ಚತುರ್ಥವನ್ನು ಬೆಳೆಸಿ ಭೀಮನನ್ನು ರುದ್ರ ಸ್ವರೂಪಕ್ಕೆ ತಂದ ನೀನು ಮರುಳನು ರಣರಂಗದಲ್ಲಿ ಆಡುತ್ತಿರುವ ನಾವು ಮರುಳರು. ನಡೆ ಸಂಜಯ ಹೋಗೋಣ. ಎಲ್ಲ ದುರ್ಯೋಧನ, ನೀನು ಉತ್ತರಿಸದೆ ಹೋದರೆ ಶಿವನಾಣೆ. ಹೋಗಬೇಡ ದುರ್ಯೋಧನ, ಹೋದರೆ ಭೀಮನಾಣೆ. ಹೋಗಬೇಡ ದುರ್ಯೋಧನ, ಹೋದರೆ ಭೀಮನಾನೆ. ಭೀಮನಾಣೆ, ಭೀಮನಾಣೆ. ಎಲ್ಲ ಮರಳುಗಳ ನಿಮ್ಮನ್ನಿಲ್ಲಿವರೆಗೆ ಬಿಟ್ಟಿದ್ದು ನನ್ನದೇ ತಪ್ಪಾಯಿತು. ನಿಮ್ಮನ್ನೀಗಲೇ ಈಗಲೇ ಎಸೆಗೆ ಕೊಲ್ಲುವೆನು. ಸಂಜಯ, ನನ್ನ ಧನುರ್ವಿದ್ಯಾ ಗುರುಗಳಾದ ದ್ರೋಣಾಚಾರ್ಯರಲ್ಲಿ ಹಾಗೆ ಭೀಷ್ಮರಲ್ಲಿದ್ದಾರೆ. ಬನ್ನಿ ಮಹಾರಾಜ, ಬನ್ನಿ. ಮಹಾರಾಜ, ಗುರು ದ್ರೋಣಾಚಾರ್ಯರು. ನಮಸ್ಕಾರ ಗುರುದೇವ. ನಿಮ್ಮ ಧನುರ್ವಿದ್ಯಾ ಕೌಶಲ್ಯವನ್ನು ನಾವು ಅರಿಯದವರೇ. ನಿಮ್ಮ ಉದಾಸೀನತೆಯು ನನ್ನ ಧರ್ಮ ಫಲವು ಅದೇಕೆ ನಿಮಗೆ ಇಂಥ ನಿಷ್ಕಾರಣ ಸಾವೊದಗಿ ಬಂದಿತು ನಾನರೇ. ದುಷ್ಟದ್ಯುಮ್ನನು ನಿಮ್ಮ ಬಳಿ ಬಂದು ನಿಮ್ಮ ತಲೆಯನ್ನು ಕತ್ತರಿಸುವಾಗ ನಿಮ್ಮ ಬಳಿ ಇದ್ದ ಪಿನಾಕವೆಂಬ ಧನಸ್ಸು
ಬಾಣಗಳು ಎತ್ತ ಹೋಗಿತ್ತು. ಗುರುದೇವ, ನೀವು ಹೂಡಿದ ಬಾಣಗಳೆಲ್ಲವೂ ಶತ್ರುಗಳ ಸೈನ್ಯದ ದೇಹದಲ್ಲಿ, ಧನುರ್ವಿದ್ಯಾ ಪ್ರಾವೀಣ್ಯವು ಸಮಸ್ತ ಶಿಷ್ಯರಲ್ಲಿ, ಚಿತ್ತವನ್ನ ಶಿವನ ಪಾದ ಕಮಲಗಳಲ್ಲಿ ನೆಲೆಗೊಳಿಸಿ ಧನುರ್ವಿದ್ಯಾ ವಿಶಾರದರಲ್ಲಿ ತಮಗೆ ಸಮಾನವಾಗಿಲ್ಲವೆಂಬಂತೆ ಪರಾಕ್ರಮ ತೋರಿ ಮರಣ ಹೊಂದಿದ ತಮಗೆ ನಮಸ್ಕಾರಗಳು ಗುರುದೇವ, ನಮಸ್ಕಾರಗಳು. ಸಂಜಯ, ಇಲ್ಲಿ ನೋಡು, ವೀರಾಭಿಮನ್ಯು ನಮ್ಮ ಗುರು ದ್ರೋಣರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಿ ರಣರಂಗದಲ್ಲಿ ಒಳಹಕ್ಕು ಶತ್ರು ರಾಜರನ್ನ ಹೊಡೆದು ಬಂದ ಅರ್ಜುನನ ಪುತ್ರ ವೀರ ಅಭಿಮನ್ಯು. ಮಗು, ನಿನಗೆ ಸರಿಸಾಟಿಯಾದ ವೀರರುಂಟೆ. ಹಲವಾರು ಸಹಜ ಸೂರರು ಒಟ್ಟಾಗಿ ಬಂದು ಹೋರಾಡುವಾಗ ನೀನು ಒಬ್ಬಟ್ಟಿಗನಾಗಿ ಹೋರಾಡಿ ಅವರನ್ನೆಲ್ಲ ಕೊಂದೆ. ನಿನ್ನನ್ನು ಹೆತ್ತವಳು ಸಾಮಾನ್ಯ ಸ್ತ್ರೀಗಳಲ್ಲ ಮಗು, ವೀರ ಜನನಿ ಎಂಬ ಕೀರ್ತಿಗೆ ಪಾತ್ರಳು. ಮಗು, ಅದ್ವಿತೀಯ ಬಲಶಾಲಿಯಾದ ನಿನ್ನ ಪರಾಕ್ರಮ ಇತರರಿಗೆ ಅಸಾಧ್ಯ. ನಾನು ನಿನ್ನಲ್ಲಿ ಬೇಡಿಕೊಳ್ಳುವುದಿಷ್ಟೇ, ನಿನ್ನ ಸಾಹಸದಲ್ಲಿ ಒಂದಂಶದಷ್ಟಾದರೂ ನಮ್ಮಲ್ಲಿದ್ದರೆ ಅದಕ್ಕನುಗುಣವಾದ ವೀರಮರಣ ಬದುಕಿ ಬರಲಿ ಕುಮಾರ, ಅದಕ್ಕನುಗುಣವಾದ ವೀರಮರಣ ಬದುಕಿ ಬರಲಿ. ಮರುಳುಗಳ ನಿಮ್ಮನ್ನಿಲ್ಲಿವರೆಗೆ ಬಿಟ್ಟಿದ್ದು ನನ್ನದೇ ತಪ್ಪಾಯಿತು. ನಿಮ್ಮನ್ನೀಗಲೇ ವಶಿಸಿಕೊಳ್ಳಬೇಕು. ನನ್ನ ಆಪ್ತ ಮಿತ್ರನಾದ ಕರ್ಣನಲ್ಲಿ. ಬನ್ನಿ ಮಹಾರಾಜ, ಬನ್ನಿ. ಮಹಾರಾಜ, ಗೆಳೆಯ ಕರ್ಣ. ಓ ನನ್ನ ಪ್ರಿಯ ಮಿತ್ರ ಕರ್ಣನೇ, ನಾನು, ನೀನು ಹಾಗೂ ತಮ್ಮ ದುಶ್ಯಾಸನ ಒಂದು ಜೀವವಾಗಿ ಬದುಕಿದವರು. ಅವರು ಹೋದ ಮೇಲೆ ನೀನೊಬ್ಬನಿಗೆ ಅಂಗರಾಜ. ನೀನು ಕೂಡ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ? ನೀನಿಲ್ಲದೆ ನಾನು ರಾಜ್ಯಭಾರ ಮಾಡುತ್ತೇನೆ. ನೀನಿಲ್ಲದ ಬದುಕು ಬೇಡವೆನಿಸಿದೆ ಕರ್ಣ, ಬೇಡವೆನಿಸಿದೆ. ನಿನ್ನ ಮಗನಾದ ರಸಸೇನ, ನನ್ನ ಮಗನಾದ ಲಕ್ಷ್ಮಣ ಈ ಯುದ್ಧದಲ್ಲಿ ಪಾಂಡವರಿದ್ದರು ಹೋರಾಡಿ ಸತ್ತರು. ನೀನು ಬಂದು ನನ್ನನ್ನ ಸಮಾಧಾನಪಡಿಸುತ್ತೀಯಾ ಎಂದುಕೊಂಡಿದ್ದೆ. ಆದರೆ ನಾನೇ ಬಂದು ನಿನ್ನನ್ನು ಸಂತೈಸುವಂತಾಯಿತು. ಮಾತನಾಡಿದಲ್ಲ, ಮಾತನಾಡು. ನಿನ್ನ ಗೆಳೆಯ ಸುಯೋಧನನ್ನು ನೋಡದೆ, ಅಪ್ಪನೇನೆಂದು ಕೇಳದೆ, ಜಿಯಾ ಎನ್ನದೆ ಹೇಗೆ ಮಾತನಾಡಬೇಕನ್ನ, ಹೇಗೆ ಮಾತನಾಡಬೇಕು? ನೀನಿರುವ ದೇಶದಲ್ಲಿ ಸುಳ್ಳು, ಲೋಭ, ಭಯ ಎಂಬ ಲವಲೇಶವಾದರೂ ಇರುವುದುಂಟೆ. ಸತ್ಯ, ತ್ಯಾಗ, ಪರಾಕ್ರಮ ಎಂಬ ನೀನೇ ಅಗ್ರಗಣ್ಯ ಕರ್ಣ, ನೀನೇ ಅಗ್ರಗಣ್ಯ. ನಿನ್ನನ್ನ ಕೊಂದವ ಇನ್ನೂ ಬದುಕಿದ್ದಾನೆ. ನನ್ನ ತಮ್ಮನನ್ನ ಕೊಂದವನು ಕೂಡ ಜೀವಂತವಾಗಿದ್ದಾನೆ. ನಾನು ಕೂಡ ಬದುಕಿದ್ದೇನೆ. ಅಂದರೆ ನಿನ್ನ ಸ್ನೇಹಕ್ಕೂ ಪ್ರೀತಿ ವಾತ್ಸಲ್ಯಕ್ಕೂ ಇದು ಯೋಗ್ಯವೇ? ಇಲ್ಲ. ನನ್ನವರ ಸಾವಿಗೆ ಕಾರಣರಾದ ಆ ಪಾಂಡವರ ಸರ್ವನಾಶ ಮಾಡಲಾರದೆ, ಆ ಪಾಂಡವರನ್ನು ಮುಗಿಸಲಾರದೆ ನಾನು ವಿಶ್ರಮಿಸಲಾರೆ ಗೆಳೆಯ, ನಾನು ವಿಶ್ರಮಿಸಲಾರೆ. ಮಹಾರಾಜ, ಈಗಲಾದರೂ ನನ್ನ ಮಾತನ್ನು ಕೇಳಿ. ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ.
ಹಿರಿಯರಾದವರು ಹೇಳಿದ ಮಾತು ಸುಳ್ಳಾಗಲಿಲ್ಲ. ಗುರುವಂಶಕ್ಕೆ ಯಮಸ್ವರೂಪನು, ಗುರುಕುಲಕ್ಕೆ ತಿಲಕಪ್ರಾಯವಾಗಿರ್ತಕ್ಕಂಥ, ಗುರು ವಂಶವನ್ನು ನಾಶಪಡಿಸಲಿಕ್ಕಿರ್ತಕ್ಕಂಥ ಯಮಪಾಶನಾಗಿರ್ತಕ್ಕಂಥ ಭೀಮನು ಕಲಿಂಗರಾಜನ ಗಜ ಸೈನ್ಯವನ್ನು ಕೊಂದ ಸ್ಥಳ ಇದು. ಅಷ್ಟೇ ಅಲ್ಲ, ನೂರಾರು ಜನ ಕೌರವರನ್ನು ಕೊಂದು ಅವರ ಮೈ ಮಾಂಸವನ್ನು ಹುಡಿಯಲ್ಲಿ ಹೊರಳಾಡಿಸಿ ಮಾಂಸವನ್ನು ಕಟಕಟನೆ ತಿಂದು ರಕ್ತವನ್ನು ಘಟಘಟನೆ ಕುಡಿದ ಜಾಗ ಮಹಾರಾಜ, ಇದು ಕುಡಿದ ಜಾಗ. ಸಾಕು ಮಾಡು ಸಂಜಯ, ನನ್ನ ವೈರಿಯನ್ನು ತಮ್ಮ ವಿಶ್ವಾಸವ. ನಿನ್ನ ಜೀವ ಪರಲೋಕದಲ್ಲಿ, ನಿನ್ನ ಮಾಂಸ ಪಿಶಾಚಿಗಳ ಬಾಯಲ್ಲಿ, ನಿನ್ನ ರಕ್ತ ವೈರಿಯ ಹೊಟ್ಟೆಯಲ್ಲಿ, ನಿನ್ನ ತಲೆ ನಿಶಾಚರಿಯ ಕೈಯಲ್ಲಿ. ಛೇ, ನಾನೆಂತಹ ಪಾಪಿ! ಆ ಭೀಮನ ಗದೆಯಿಂದ ನೀನು ಪಂಚತ್ವವನ್ನು ಹೊಂದಿದೀಯ. ನಿನ್ನನ್ನು ಕೊಂದವ ಇನ್ನೂ ಬದುಕಿದ್ದಾನೆ. ಕೊಂದವನನ್ನು ಕೊಲ್ಲದೆ ಬಿಟ್ಟು ನಾನು ಕೂಡ ಬದುಕಿದ್ದೇನೆ. ಅಂದರೆ ನಿನ್ನ ಪ್ರೀತಿಗೂ ಕುಟುಂಬ ವಾತ್ಸಲ್ಯಕ್ಕೂ ಇದು ಯೋಗ್ಯವೇ? ತಾಯಿ ಎದೆ ಹಾಲನ್ನ ನಾನು ಮೊದಲುಂಡ ಬಳಿಕ ನೀನುಂಡೆ. ಸೋಮರಸವನ್ನ ನಾನು ಸೇವಿಸಿದ ಬಳಿಕವೇ ನೀನು ಸೇವಿಸಿದೆ. ಚಿಕ್ಕಂದಿನಿಂದ ವಿನಯವನ್ನ ಎಲ್ಲಿಯೂ ಮೀರಿ ನಡೆದವನಲ್ಲ ಕುಮಾರ, ಎಲ್ಲಿಯೂ ಮೀರಿ ನಡೆದವನಲ್ಲ. ಆದರೆ ಮರಣದ ವಿಷಯದಲ್ಲಿ ಮಾತ್ರ ನೀನು ನನಗಿಂತ ಮುಂದೆ ಹೋದೆಯಲ್ಲ. ಇದು ಒಂದರಲ್ಲಿ ಕ್ರಮ ತಪ್ಪಿತು ನೋಡು. ಇಲ್ಲ, ನನ್ನ ತಮ್ಮನ ಬಿಸಿ ನೆತ್ತರವನ್ನು ಹೀರದೆ ಈ ದುರ್ಯೋಧನನೆಂಬ ಹೆಸರಿಗೆ ಹೆಮ್ಮೆ ಪಟ್ಟುಕೊಂಡು ನಿನ್ನ ಸಾವಿನ ದುಃಖವನ್ನು ದೂರ ಮಾಡಿಕೊಳ್ಳಲಾರೆ ಸಹೋದರ. ನಿನ್ನ ಸಾವಿನ ದುಃಖವನ್ನು ದೂರ ಮಾಡಿಕೊಳ್ಳಲಾರೆ. ನನ್ನ ತಮ್ಮಂದಿರ ಸಾವನ್ನ, ನನ್ನ ಮಕ್ಕಳ ಸಾವನ್ನ, ನನ್ನ ಬಂಧು ಬಾಂಧವರ ಸಾವನ್ನ ನನ್ನ ಕಣ್ಣಾರೆ ಕಾಣುವಂತೆ ಮಾಡಿದೆಯಾ? ಗುಣಹೀನನು ಪಾಪಿಯಾದ ನನ್ನ ಕಣ್ಣಿಗೆ ಇನ್ನು ಏನೇನು ಕಾಣಿಸಲಿರುವೆ ದೈವವೇ, ಇನ್ನು ಏನೇನು ಕಾಣಿಸಲಿರುವೆ? ಮಹಾರಾಜ, ತಾವೇನು ಹೆಂಗಸರೇನು? ಹೆಂಗಸರಂತೆ ಹೇಳುವುದು ತರವಲ್ಲ ಮಹಾರಾಜ. ತಾವು ನೆಲಕ್ಕಿರುವಿರೇನು? ಛಲಕ್ಕಿರುವಿರಿ. ಛಲವನ್ನು ಶೌರ್ಯದಿಂದ ಸಾಧಿಸಿ ಮಹಾರಾಜ, ಶೌರ್ಯದಿಂದ ಸಾಧಿಸಿ. ಸಂಜಯ, ನನ್ನ ಮನಸ್ಸಿನ ಗೋಡೆಯ ಮೇಲೆ ಬರೆದಿಟ್ಟ ಚಿತ್ರದಂತೆ ಆ ಕನ್ನನ ರೂಪ ಸ್ಪಷ್ಟವಾಗಿ ಕಾಣುತ್ತಿದೆ. ಯಜ್ಞಯಾಗಾದಿಗಳಲ್ಲಿ ದೀಕ್ಷೆಗೆ ಗುರುವಾಗಿ, ಹಿತಕಾರ್ಯಗಳಲ್ಲಿ ರಾಜನಾಗಿ, ಕ್ರೀಡಾ ವಿಲಾಸಕ್ಕೆ ನಮ್ರ ಸಚಿವನಾಗಿ, ಅತಿಶಯವಾದ ಕಾರ್ಯಭಾರದಲ್ಲಿ ಆನೆಯಾಗಿ, ಬಿಕ್ಕಟ್ಟಿನ ಪ್ರಸಂಗದಲ್ಲಿ ಧೀರನಾಗಿ, ವಿನೋದದಲ್ಲಿ ಮೇಲದ ಗೆಳೆಯನಾಗಿ ಇದ್ದ ಕರ್ಣನನ್ನು ಹೇಗೆ ಮರೆಯಲು ಸಾಧ್ಯ ಸಂಜಯ? ಹೇಗೆ ಮರೆಯಲು ಸಾಧ್ಯ? ಮಹಾರಾಜ, ನಾವೀಗ ನಿಮ್ಮ ತಂದೆ ತಾಯಿಯರು ಹೇಳಿದ ಸಲಹೆಯಂತೆ ಅಜ್ಜನವರ ಬಳಿಗೆ ಹೋಗೋಣ. ಬನ್ನಿ ಮಹಾರಾಜ, ಬನ್ನಿ. ನಡೆ ಸಂಜಯ, ಅಜ್ಜನವರಾದ ಭೀಷ್ಮರ ಬಳಿಗೆ ಹೋಗಿ ಬರೋಣ. ನಡೆ. ದುರ್ಯೋಧನ ತಂದೆ ತಾಯಿಗಳಿಗೆ ಕೊಟ್ಟ ಮಾತಿನಂತೆ ಶರಶೈಯಲ್ಲಿ ಮಲಗಿರುವ ಭೀಷ್ಮರನ್ನು ಕಾಣಲು ಕುರುಕ್ಷೇತ್ರದಲ್ಲಿ
ಅಲಿಯುತ್ತಿದ್ದಾರೆ. ಅಲ್ಲಿ ನರಶರ ಕೋಟಿ ಜರ್ಜರಿಸಿ ತನ್ನ ಶರೀರ ಮನಸ್ತ್ರ ವೇದನ ಪರವಶನಾಗಿ ಮಳದಲ್ಲಿ ಮುಕುಂದನೇಕ ಚಿತ್ತದಿ ಸ್ಮರಿಸುತ್ತಿತ್ತುತ್ತಮ ಕುರುಭೂಮಿಯೋಳಿಗಳದ ಕುರುಪತಿ ಗಂಧನ ಪರಮಯೋಗಿ ಗಮೆಂತುಟಾದುದು ಮೋಹಮಾಗದೆ ಎಂತುಟಾದುದು ಮೋಹಮಾಗದೆ ಅಜ್ಜನವರಿಗೆ ಪ್ರಣಾಮಗಳು. ಅಜ್ಜ, ತಾವು ಹೇಳಿದ ವಿನಯ ಗುಣಗಳನ್ನು ಮನದಲ್ಲಿಯೇ ತಿರಸ್ಕರಿಸಿ ನಿಮ್ಮ ಮಾತುಗಳನ್ನು ಧಿಕ್ಕರಿಸಿ ಆ ಭೀಮನ ಮೇಲಿರುವ ದ್ವೇಷದಿಂದ ನಿಮ್ಮನ್ನ ಅರ್ಜುನನೊಂದಿಗೆ ಹೋರಾಡುವಂತೆ ಮಾಡಿದವನು ನಾನು. ಈ ಪಾಪಿಯ ದೆಸೆಯಿಂದ ನಿಮಗೆ ಇಂಥ ಅವಸ್ಥೆ ಒದಗಿ ಬಂದಿದೆ ಅಜ್ಜ. ಈ ಪಾಪಿಯ ದೆಸೆಯಿಂದ ನಿಮಗೆ ಇಂಥ ಅವಸ್ಥೆ ಒದಗಿ ಬಂದಿತ್ತು. ಅಜ್ಜ ಅಜ್ಜ, ನಿಮ್ಮ ಕುಮಾರ ಗುರುಕುಲ ತಿಲಕ ದುರ್ಯೋಧನ ನಿಮ್ಮನ್ನು ಕಾಣಲು ಬಂದಿದ್ದಾನೆ. ಮಗ ಬಾ ಮಗ ಬಾ. ಬಿಳಿಯ ಆನೆ, ಬಿಳಿಯ ಚಾಮರ, ಬಿಳಿಯ ಕೊಡೆಯೊಂದಿಗೆ 8 ದಿಕ್ಕುಗಳಲ್ಲಿ ಜಯಘೋಷದೊಂದಿಗೆ ಬರುತ್ತಿದ್ದ ನನ್ನ ಕೌರವ ಕುಲ ಶ್ರೇಷ್ಠ ಪರದೇಶಿಯಂತೆ ಏಕಾಂಗಿಯಾಗಿ ಬರುವ ದುರ್ಗತಿ ಬಂದಿದೆ. ಆರ್ಯ, ತಾವು ತಿಳಿದವರು ಆತ್ಮಜ್ಞಾನಿಗಳು, ಲೌಕಿಕ ಆಗು ಹೋಗುಗಳ ವಿಷಯವನ್ನ ಅರಿತವರು. ನಾವು ಏನೇ ಹೇಳದಿದ್ದರೂ ತಮಗೆಲ್ಲವೂ ತಿಳಿದಿರುತ್ತದೆ. ಆದರೆ ನನ್ನವರ ಸಾವಿಗೆ ಕಾರಣರಾದ ಆ ಭೀಮಾರ್ಜುನರನ್ನು ಸೋಲಿಸಿ ಅವರ ಒಡಲಿನಿಂದ ಕರ್ಣ ದುಶ್ಯಾಸನರನ್ನ ಹೊರತೆಗೆದು ಧರ್ಮರಾಜರನ್ನು ಹೊಂದಿಕೊಂಡು ಬಾಳಬೇಕು. ಸಂಧಿಯ ಮಾತೇ ಇಲ್ಲ. ದಯಮಾಡಿ ನನ್ನನ್ನು ಹರಿಸಿ ಕಳುಹಿಸಿ ಅಜ್ಜ, ದಯಮಾಡಿ ನನ್ನನ್ನು ಹರಿಸಿ ಕಳುಹಿಸಿ. ಮಗ, ನಮ್ಮ ವಂಶದ ಮೂಲ ಪುರುಷರು ದೇವತೆಗಳು, ಸಪ್ತ ಋಷಿಗಳು. ನಮ್ಮ ಭರತ ವಂಶದಲ್ಲಿ ತಾಯಾದಿ ಕಲಹ ಎಂದಿಗೂ ನಡೆದಿರಲಿಲ್ಲ. ಅದು ನಿಮ್ಮಲ್ಲಿ ನಡೆದು ಹೋಯಿತು. ಮಗು, ನಿಮ್ಮ ವಂಶಕ್ಕೆ ಶೋಭೆ ತರದು ಮಗು, ಶೋಭೆ ತರದು. ನೋಡು, ಪಾಂಡು ಪುತ್ರರು ಈಗಲೂ ನನ್ನ ಮಾತನ್ನು ಮೀರುವುದಿಲ್ಲ. ನೀನು ನನ್ನ ಮಾತನ್ನು ಒಪ್ಪುವೆಯಾ? ಅಜ್ಜ, ನಿಮ್ಮಿಂದಲೂ ಒಡಂಬಡಿಕೆ ಪ್ರಸ್ತಾಪವೇ ಅಜ್ಜ. ನಾನು ನಿಮ್ಮಲ್ಲಿ ಆಶೀರ್ವಾದ ಪಡೆದುಕೊಂಡು ಹೋಗಲೆಂದು ಬಂದೆನೆ ವಿನಃ ಒಪ್ಪಂದವನ್ನು ಏರ್ಪಡಿಸಿ ಎಂದು ಭಿನ್ನಯಿಸಲು ಅಲ್ಲ. ಇನ್ನು ಮುಂದೆ ಈ ಯುದ್ಧದಲ್ಲಿ ಯಾವ ರೀತಿ ಮುನ್ನಡೆಯಬೇಕೆಂಬುದನ್ನ ತಿಳಿಸಿ ಪುಣ್ಯ ಕೊಟ್ಟಿಕೊಳ್ಳಿ. ನಾನೇನು ಈ ಮಣ್ಣಿಗಾಗಿ ಹೋರಾಡುವೆನೆಂದು ಭಾವಿಸಿದ್ರ? ನನ್ನವರನ್ನೆಲ್ಲ ನುಂಗಿದ ಈ ಭೂಮಿ ನನಗೆ ಹೊರೆ. ಈಗ ಸಂಧಿ ಮಾಡಿಕೊಂಡರೆ ಹೇಳಿ ಜೀವಗಳ ಲೋಭಿ ದುರ್ಯೋಧನ ಎಂದು ನನ್ನನ್ನ ಹೀಯಾಳಿಸಲಿ ಬಿಡುವರೆ? ಜನಕ್ಕಾಗಿ ಏನನ್ನು ಮಾಡಬಾರದು ಮಗು. ನಾವು ಮನಕ್ಕಾಗಿ ಮನವೊಪ್ಪುವಂತಹ ಕಾರ್ಯ ಮಾಡಬೇಕು ಮಗ.
ಪಾಂಡವರೊಡನೆ ಯುದ್ಧವನ್ನು ಮುಂದುವರೆಸುವುದೇ ಆದರೆ ಜನ ನಿನ್ನನ್ನು ಹೀಯಾಳಿಸುವುದಿಲ್ಲ ಎಂದು ಅಂದುಕೊಂಡಿರುವೆಯೇನೋ? ಅದೆಲ್ಲವೂ ನನಗೆ ಗೌರವ ಅಜ್ಜ. ನನ್ನ ಬರಸೋಮಿಗೆ ಪ್ರತಿಕಾರವಾಗಿ ಆ ಪಾಂಡವರ ಸರ್ವನಾಶ ಮಾಡಲಾಗಿದೆ. ಆ ಪಾಂಡವರನ್ನ ಮುಗಿಸಲಾರದೆ ನಾನು ವಿಶ್ರಮಿಸಲಾರೆ ಅಜ್ಜ, ನಾನು ವಿಶ್ರಮಿಸಲಾರೆ. ಅರಗಿನ ಮನೆಗೆ ಇಟ್ಟ ಬೆಂಕಿ ಬೀಜವಾಗಿ ಭೀಮನಿಗೆ ಉಳಿಸಿದ ವಿಷಾನ್ಯದಲ್ಲಿ ಅಂಕುರಿಸಿ ಮೋಸದ ಜೂಜಿನಲ್ಲಿ ಚಿಗುರೊಡೆದು ದ್ರೌಪದಿಯ ವಸ್ತ್ರಾಭರಣದಲ್ಲಿ ಹೂ ಬಿಟ್ಟ ದ್ವೇಷ ವೃಕ್ಷ ಇಂದು ಕೌರವನ ಕಿರೀಟಭಂಗ ಮಾನಭಂಗದಂತಹ ಫಲವನ್ನು ಬಿಡದೆ ಹೋಗುವುದೇ ಇಲ್ಲ ಇಲ್ಲ. ಕಾಲಾಯ ತಸ್ಮೈ ನಮಃ, ಕಾಲಾಯ ತಸ್ಮೈ ನಮಃ, ಕಾಲಾಯ ತಸ್ಮೈ ನಮಃ. ಸಂಜಯ ಸಂಜಯ, ಎಲ್ಲಿ ಆ ಧ್ವಜಪಟವನ್ನು ಕೊಡು. ಎಂದಿಗೂ ಒಡಂಬಡುವನಲ್ಲ. ಗಾಂಧಾರಿ ನೀನು ಸೇರಿಕೊಂಡು ಕೌರವ ಪಾಂಡವರ ನಡುವೆ ಒಪ್ಪಂದ ಮಾಡಿಸಬೇಕು. ಸಂಜಯ, ಈ ಧ್ವಜಪಟವನ್ನ ಧೃತರಾಷ್ಟ್ರನ ಕೈಗೆ ಕೊಡು. ದುರ್ಯೋಧನ ಪಾಂಡುಪುತ್ರರು ಒಂದುಗೂಡಿ ಬಾಳುವಂತೆ ಮಾಡಬೇಕು. ಸೂಚಿಸು. ನಿಮ್ಮ ಸಣ್ಣ ಕಾರ್ಯದ ಮಂಗಳವನ್ನು ಬಿಟ್ಟು ಬಿಡಿ. ನನಗಿನ್ನು ಹೋಗಲು ಅಪ್ಪನೆ ಕೊಡಿ ಅಜ್ಜ, ನನಗಿನ್ನು ಹೋಗಲು ಅಪ್ಪನೆ ಕೊಡಿ. ನನ್ನ ಮೊಮ್ಮಗ ಏಕಾಂಗಿ ವೀರ, ಅಸಹಾಯ ಶೂರ ಎಂಬುದನ್ನು ನಾನು ಬಲ್ಲೆ. ಮಗ, ನಿನ್ನನ್ನು ನನ್ನ ಮೊಮ್ಮಗ ಎಂಬುದಕ್ಕೆ ನಾನು ಹೆಮ್ಮೆ ಪಡುತ್ತೇನೆ ಮಗ, ಹೆಮ್ಮೆ ಪಡುತ್ತೇನೆ. ಆದರೆ ನೀನು ಉತ್ತಮ ರಾಜತಾಂತ್ರಿಕನಲ್ಲಪ್ಪ. ರಾಜನಾದವನು ರಾಜನೀತಿಯನ್ನು ಅರಿತಿರಬೇಕು, ರಾಜನೀತಿಯನ್ನು ಅರಿತಿರಬೇಕು. ಕೆಳಗನ್ನು ಸಾಧ್ಯವಾದಷ್ಟು ಮುಂದೂಡಬೇಕು ಎಂಬ ಸತ್ಯವನ್ನ ರಾಜನಾದವನು ಅರಿತಿರಬೇಕು, ಅರಿತಿರಬೇಕು. ನನಗೆ ಅರ್ಥವಾಗಲಿಲ್ಲ, ಬಿಡಿಸಿ ಹೇಳಿ ಸ್ವಲ್ಪ. ಬಲರಾಮ ತೀರ್ಥಯಾತ್ರೆಯಿಂದ ಮರಳಿ ಬರುವವರೆಗೆ ಅಶ್ವತ್ಥ ಕೃತವರ್ಮನು ಬಂದು ನಿನ್ನನ್ನು ಸೇರಿಕೊಳ್ಳುವವರೆಗೆ ಎಲ್ಲಾದರೂ ಗುಪ್ತ ಸ್ಥಾನದಲ್ಲಿ ಅಡಗಿಕೊಂಡಿರುವುದು. ಎಲ್ಲಾದರೂ ನಾನು ಈ ದುರ್ಯೋಧನ ಹೇಳಿಯಂತೆ ಅಡಗಿಕೊಳ್ಳಬೇಕೆಂದು ನೀವು ಹೇಳ್ತೀರೋ? ಹಿಂಜರಿಕೆಯಲ್ಲಿ ವೀರನ ಸಾವು ಇದೆ ಎಂಬುದನ್ನ ಎಲ್ಲ ಸಂದರ್ಭಗಳಲ್ಲಿ ಒಪ್ಪಿಕೊಳ್ಳಲಾಗುವುದಿಲ್ಲ. ಅಜ್ಜನವರ ಮಾತನ್ನು ಕೇಳಿ. ವಿನಾಕಾರಣ ವೈರಿಗರಿಗೆ ಆಹಾರವಾಗಬೇಡಿ. ಸಂಜಯ, ಈ ದುರ್ಯೋಧನದ ಪರಾಕ್ರಮ ಜೊತೆ ರಾಜತಂತ್ರವನ್ನು ಅರಿತವನು ಮಾತ್ರ ಯುದ್ಧವನ್ನು
ನನ್ನ ಮಗನಾದ ಲಕ್ಷ್ಮಣ, ನನ್ನ ತಮ್ಮ ದುಶ್ಯಾಸನ ತೀರಿ ಹೋದಾಗ ಆಗದಷ್ಟು ನೋವು ಆಘಾತ ಇಂದು ಆಗುತ್ತಿದೆ. ಆದರೆ ನೀವು ಹಿರಿಯರು, ಆತ್ಮಜ್ಞಾನಿಗಳು, ತಿಳಿದವರು. ನಿಮ್ಮ ಮಾತನ್ನ ಕೇಳುತ್ತೇನೆ ಅಜ್ಜ, ನಿಮ್ಮ ಮಾತನ್ನು ಕೇಳುತ್ತೇನೆ. ನಾನೇನು ಮಾಡಬೇಕೆಂಬುದನ್ನು ಹೇಳಿ ಅಜ್ಜ, ನಿಮ್ಮ ಮಾತನ್ನು ನಾನು ಕೇಳುತ್ತೇನೆ. ಅಂತೂ ಒಪ್ಪಿದೆಯಲ್ಲ, ಅಂತೂ ಒಪ್ಪಿದೆಯಲ್ಲ. ಸಂತೋಷ ಸಂತೋಷ. ಈ ಜಲಮಂತ್ರವನ್ನು ಪಠಿಸುತ್ತಾ, ಈ ಜಲಮಂತ್ರವನ್ನು ಪಠಿಸುತ್ತಾ ಕುರುಕ್ಷೇತ್ರದ ಉತ್ತರ ಭಾಗದಲ್ಲಿರುವ ವೈಶಂಪಾಯನ ಸರೋವರದಲ್ಲಿ ಇಂದು ರಾತ್ರಿ ಅಡಿಗೆ ಬಿಡು ಮಗು, ಇಂದು ರಾತ್ರಿ ಅಡಿಗೆ ಬಿಡು. ನಾಳೆ ನೀನು ಏನು ಮಾಡಬೇಕು ಎಂದು ಅಂದುಕೊಂಡಿರುವೆಯೋ ಅದನ್ನು ಮಾಡಿಬಿಡು. ಹೋಗು, ಕುರುಕ್ಷೇತ್ರದ ವೈಶಂಪಾಯನ ಸರೋವರಕ್ಕೆ ಹೋಗು. ಆಗಲಿ ಅಜ್ಜ, ನಿಮ್ಮ ಮಾತಿನಂತೆ ನಾನು ನಡೆದುಕೊಂಡ. ನನಗೆ ಆಶೀರ್ವಾದ ಮಾಡಿ ಅಜ್ಜ, ನನಗೆ ಆಶೀರ್ವಾದ ಮಾಡಿ. ಗಗನಂ ಬೆದ್ದದು, ಮೇ ನೆಲಕ್ಕೆ ನೆಲನೆ ಪುಟ್ಟಿತು. ಮೇನಿಲ್ಲಿ ಪಣ್ಣಗ ಮುಂದಾಕರವೆಂದು ಮೆಪ್ಪ ಬಿಲನು, ಮೀನತ್ತ ದಿಮ್ಮೂಗರಾಚೆಗೆ ಮೈಗಚ್ಚಿಕೊಳ್ಳಲ್ಕಜಂ ಸಮೇದ ತೋಯೋದೇಶಂ ಸಂದೇಯಂ ಬಗೆಗಾದು ದೆನುಷುದಂ ಪಿರಿದೋ ವೈಶಂಪಾಯ ನಬ್ಜಾಕರ, ಪಿರಿದೋ ವೈಶಂಪಾಯ ನಬ್ಜಾಕರ. ಈ ದುರ್ಯೋಧನ ನಮ್ಮ ವೈಶಂಪಾಯನ ಸರೋವರವನ್ನು
ಮನೇಶ್ ನಿಡೋಳಿ ಸರ್ ಅವರು ನಮ್ಮ ತಂಡದ ಕಲಾವಿದರ ಕಲೆಯನ್ನು ಮೆಚ್ಚಿ 501 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಆ ಮಹನೀಯರಿಗೆ ನಾನು ಯಾವತ್ತೂ ಋಣಿಯಾಗಿರುತ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಬಂಧುಗಳೇ, ಈ ನಾಟಕ 2011ರಲ್ಲಿ ರನ್ನ ವೈಭವದಗೋಸ್ಕರ ನಾವು ಮಾಡಿದ್ದೇವೆ. ಈ ರನ್ನ ವೈಭವದಗೋಸ್ಕರ ನಾಟಕವನ್ನು ನಾವು ಮಾಡಬೇಕು. ರನ್ನನ ಕಾವ್ಯವನ್ನು ಆಧರಿಸಿ ನಮ್ಮ ಸಾಮಾನ್ಯ ಜನರಿಗೆ ತಿಳಿಯುವಾಗ ಅವನ ಕಾವ್ಯವನ್ನು ತಿಳಿಸಬೇಕು ಅಂತ ನಮ್ಮ ರನ್ನ ಉತ್ಸವದ ಕಮಿಟಿಯವರು ನಾವು ಚಿತ್ರದುರ್ಗದ ಸಾಣೆಹಳ್ಳಿಯ ನಮ್ಮ ಅಶೋಕ್ ಪಾತ್ರಲಿಂಗಿ ಸರ್ ಅವ್ರ ಹತ್ರ ಕೇಳಕ್ಕೆ ಹೋಗಿ ನಾವು ನೋಡಿ ಸರ್, ರನ್ನ ಉತ್ಸವ ಮಾಡ್ತಾ ಇದ್ದೀವಿ ನಮ್ಮ ತಾಲೂಕಿನೊಳಗೆ. ರನ್ನನ ಬಗ್ಗೆ ಕಾವ್ಯವನ್ನು ತಿಳಿಸ್ತಕ್ಕಂಥ ನಾಟಕ ರೂಪದಲ್ಲಿ ತಾವುಗಳು ತಮ್ಮ ಕಲಾವಿದರು ಕರ್ಕೊಂಡು ಬಂದು ಅಭಿನಯಿಸಿ ತೋರಿಸ್ಬೇಕು ಅಂತ ನಾವು ಕೇಳಕ್ಕೆ ಹೋದೀವಿ. ಆವಾಗ ಅಶೋಕ್ ಪಾತ್ರಲಿಂಗಿ ಸರ್ ಅವ್ರಿಗೆ ಗೊತ್ತಿಲ್ಲ ನಮ್ಮ ಜೊತೆ. ಆವಾಗ ಒಂದು ಮಾತು ಹೇಳಿರೋರು, ನೋಡಪ್ಪ, ರನ್ನ ಬೆಂಗಳೂರಿಂದ ಬರಬಾರ್ದು, ರನ್ನ ಮುಧೋಳಿಂದ ನಾಡನ್ನು ಸುತ್ತಾಡಬೇಕು ಅಂತ ಹೇಳಿರೋರು. ಎಷ್ಟೊಂದು ತುಂಬ ಅಭಿಮಾನ ಸರ್ ಬಂಧುಗಳೇ. ರನ್ನನ ನಾಡಿನೊಳಗೆ ಹುಟ್ಟಿರ್ತಕ್ಕಂಥ ರನ್ನನ ಪರಿಚಯವನ್ನು ನಾವು ರನ್ನನ ನಾಡಿನವ್ರು ತಿಳಿಸ್ತಿದ್ರ ಮತ್ತೆ ಯಾರು ತಿಳಿಸ್ಬೇಕ್ರಿ? ಅದಕ್ಕೆ ನಾವು ಅದಕ್ಕೆ ಪಂಕ ಕಟ್ಟಿ ಸನ್ನದ್ಧರಾದೀವಿ. ಅಶೋಕ್ ಪಾತ್ರಲಿಂಗಿ ಸರ್ ಅವರನ್ನ 1 ತಿಂಗಳ ಕಾಲ ನಮ್ಮ ಲೋಕಾಪುರ ಗ್ರಾಮಕ್ಕೆ ಕರೆಸಿಕೊಂಡಿದ್ವಿ. ಅದಕ್ಕೆ ಬರ್ತಕ್ಕಂಥ ಖರ್ಚು ವೆಚ್ಚವನ್ನು ರನ್ನ ಪ್ರತಿಷ್ಠಾನ ಸಮಿತಿಯವರು ಒದಗಿಸಿಕೊಟ್ರು. ಆವಾಗ ಮುಂದೆ ರನ್ನ ಉತ್ಸವದಲ್ಲಿ ಕೂಡ ಪ್ರದರ್ಶನ ಆಯಿತು. ಅನಿವಾರ್ಯ ಕಾರಣದಿಂದ ನಾವು ಬೆಳಗಿನ ಸಮಯದಲ್ಲಿ ನಾಟಕವನ್ನು ಅಭಿನಯಿಸಬೇಕಾಯಿತು. ಬಹಳಷ್ಟು ಅಭಿಮಾನಿಗಳು ಆವಾಗ ನಾಟಕ ನೋಡುವಾಗಲಿಲ್ಲ. ಇರಲಿ, ಅದಕ್ಕೋಸ್ಕರವಾಗಿ ಇವತ್ತು ಅವಕಾಶ ಕೂಡಿ ಬಂತು. ನಮ್ಮ ನಟರಾಜ ಹವ್ಯಾಸಿ ಕಲಾ ತಂಡ ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಿದೆ. ಸರ್ಕಾರದ ಒಂದು ಸಹಾಯವನ್ನು ಪಡೆದುಕೊಂಡು ಜನರಿಗೋಸ್ಕರ ಇದು ಉಪಯೋಗ ಆಗಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇದು ಈ ರನ್ನನ ನಾಟಕ 4 ವರ್ಷದ ಹಿಂದೆ ಅಷ್ಟೇ ಪ್ರದರ್ಶನ ಆಗಿತ್ತು. 85 ಪ್ರಯೋಗಗಳನ್ನು ರಾಜ್ಯಾದ್ಯಂತ ಈ ನಾಟಕ ಪ್ರದರ್ಶನ ಆಗಿದೆ. ಇದು 86ನೇ ಪ್ರಯೋಗ ಬಂಧುಗಳೇ. 85 ಪ್ರಯೋಗಗಳನ್ನು ರಾಜ್ಯಾದ್ಯಂತ ಪ್ರದರ್ಶನ ಮಾಡಿ ಇವತ್ತಿನ ದಿವಸ 86ನೇ ಪ್ರಯೋಗವನ್ನು ಮತ್ತೆ ಮುಧೋಳದ ರನ್ನನ ನಾಡಿನೊಳಗೆ ಅಭಿನಯಿಸ್ತಾ ಇದ್ದೀವಿ. PY ಮಡವಾಸರ್ ಅವರು ಕೂಡ 501 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಆ ಬಂಧುಗಳಿಗೆ ನಾವು ಚಿರಋಣಿಯಾಗಿರ್ತೇವೆ. ಬಂಧುಗಳೇ, ಅದಕ್ಕೆ ಒಟ್ಟಾರೆ ಈ ನಾಟಕದಲ್ಲಿ ಬರ್ತಕ್ಕಂಥ ಪಾತ್ರಧಾರಿಗಳು ಬೇರೆ ಯಾರು ಅಲ್ಲ, ವೃತ್ತಿ ಕಲಾವಿದರಲ್ಲ, ಎಲ್ಲ ಹವ್ಯಾಸಿ ಕಲಾವಿದರು. ಶಿಕ್ಷಕರಾಗಿದ್ದಾರೆ, ಕೃಷಿಕರಾಗಿದ್ದಾರೆ, ಮತ್ತೆ ವ್ಯಾಪಾರಸ್ಥರಾಗಿದ್ದಾರೆ, ಇನ್ನೂ ಮತ್ತೊಂದು ಏನೋ ವ್ಯವಹಾರ ಮಾಡ್ತಾ ಇದ್ದಾರೆ. ಅವರ ಕೆಲಸ ಬಿಡುವಿನ ವೇಳೆಯಲ್ಲಿ ನಮ್ಮ ಜೊತೆ ಕೈಗೂಡಿಸಿ ಪ್ರಾಕ್ಟೀಸ್ ಬಂದು, ಆದರೂ ಕೂಡ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕಾಗಿತ್ತೇನೋ ಅಂತ ಅನ್ತದ. ಈ ಪೌರಾಣಿಕ ನಾಟಕ ಮಾಡೋದು ಅಷ್ಟೊಂದು ಸುಲಭ ಇಲ್ರಿ. ಈ ನಾಟಕಗಳು ಅತ್ಯಂತ ಡೈಲಾಗ್ಗಳನ್ನು ಕರೆಕ್ಟಾಗಿ ನಾವು ಒಪ್ಪಿಸ್ಬೇಕಾಗತ್ತೆ. ಅದಕ್ಕೆ ಎಷ್ಟೋ ನಾವು ಪ್ರಯತ್ನ ಮಾಡಿದ್ದೀವಿ. ತಮಗೆ ಮನಸ್ಸಿಗೆ ಬಂದಿರಬಹುದು ಅಂತ ನಾನು ತಿಳ್ಕೊಂತ ತಮ್ಮೆಲ್ಲ ಆಶೀರ್ವಾದ ಬೇಡ್ತಾ ಈ ನಾಟಕ ಮುಂದೆ ಪ್ರಾರಂಭ ಆಗ್ತದೆ. ಧನ್ಯವಾದಗಳು. ಕೃಷ್ಣ ಪರಮಾತ್ಮನೇ, ಕುರುಕ್ಷೇತ್ರದ ಯುದ್ಧವು 18ನೇ ದಿನಕ್ಕೆ ಕಾಣುತ್ತಿದೆ. ಶಲ್ಯವಧಿಯ ನಂತರ ದುರ್ಯೋಧನನು ಎಲ್ಲೂ ಕಾಣಿಸುತ್ತಿಲ್ಲವೆಂದರೆ ಇದಕ್ಕೇನೋ ವಿಶೇಷ ಅರ್ಥವಿದೆ. ವಾಸುದೇವ, ಆತ ಎಲ್ಲಿ ಹೋಗಿರಬಹುದು?
ಹುಡುಕಿ ತರುವ ಕಾರ್ಯ ನನಗೆ ಬಿಡಿ. ಆ ದುರ್ಮಾರ್ಗಿಯನ್ನು ನಾನು ಬಿಡಬೇಡ. ಮಂದರ ಗಿರಿಯನ್ನು ಎತ್ತಿ ಉದುರಿಸಬೇಡ. ಕುಲ ಪರ್ವತಗಳನ್ನು ದಾಟಿ ಕೊಂಡೊಗ್ಗಬೇಡ. 4 ಸಮುದ್ರಗಳನ್ನು ಕುಡಿದು ಬಿಡಬೇಡ. ಆ ಸೂರ್ಯ ಚಂದ್ರನ ಆಕಾಶದಿಂದ ಬೇಗ ಬಗೆಯಬೇಡ. ಆ ನೀಚ ಆಕಾಶದಲ್ಲಿ ಅಡಗಿದರೆ ಬಾಣಗಳ ಸತ್ಯವನ್ನು ಹೇಳುತ್ತಿದ್ದ, ಪಾತಾಳದಲ್ಲಿ ಅಡಗಿದರೆ ನಾಗಸೈನ್ಯವನ್ನು ಬಿಗಿದಿದ್ದ. ಅವನ ಎದೆಯೊಳಗೆ ನನ್ನ ಹರಿತವಾದ ಬಾಣವನ್ನು ಹರಿಯಬಿಡಿದ. ಇಲ್ಲ, ಅದು ನನ್ನ ಬೇಟೆ. ನಾಳೆ ಅದಕ್ಕೊಂದು ಗತಿ ಕಾಣಿಸಿ ನನ್ನ ಪತ್ನಿಯನ್ನು ಪೂರೈಸಿಕೊಳ್ಳುವೆ. 4 ಸಾಗರಗಳಿಗೆ ಸೀಮೆಯಾದ ಭೂದೇವಿಯೇ ಕೇಳು, ಅಗ್ನಿಯೇ ಕೇಳು, ಹೇ ತಂದೆ ವಾಯುದೇವರೇ ಕೇಳು, ಸಮುದ್ರವೇ ಕೇಳು, ಆಕಾಶವೇ ಕೇಳು. ನನ್ನ ವೈರಿಯನ್ನು ಕೊಂದು ನನ್ನ ಕೋಪಾಗ್ನಿಗೆ ಬೀಳ್ಕೊಡಬೇಡ. ಅವನನ್ನು ಕೊಲ್ಲಲಾಗದಿದ್ದರೆ ನಾಳೆ ಅಗ್ನಿಗೆ ಆಹುತಿಯಾಗುವೆನು. ಅಣ್ಣ ಧರ್ಮರಾಜ, ಈ ನಿನ್ನ ತಮ್ಮನಿಗೆ ಆಶೀರ್ವಾದ ಮಾಡು. ಎಲ್ಲಿಯ ಶಾಂತಿ ಅಣ್ಣ? ಅಲ್ಲಿ ದ್ರೌಪದಿಯು ಬಿಚ್ಚಿದ ಮುಡಿಯನ್ನು ಕಟ್ಟಿಕೊಳ್ಳಲಾಗದೆ ಪರಿತಪಿಸುತ್ತಿರುವಾಗ ನಾವೆಲ್ಲರೂ ಹೇಗೆ ನಿಶ್ಚಿಂತೆಯಿಂದ ಇರಲು ಸಾಧ್ಯ? ಅಣ್ಣ, ನೀನು ನಿರ್ಧಯಿ. ಹೀಗೆ ಇರು, ನೀನು ಶಾಂತನಾಗಿ. ನಾನು ಮಾತ್ರ ಆತ ಎಲ್ಲಿ ಅಡಗಿದ್ದರೂ ಆತನನ್ನು ಹುಡುಕಿ ತರುವೆ. ಬೇಡಕ್ಕೆ ವಿಷಯ ಬೇಡ, ನೀನೊಬ್ಬನೇ ಹೋಗಬೇಡ. ಇದು ನನ್ನ ಆಜ್ಞೆ. ಇದು ಒಂದು ದಿನದ ಮಟ್ಟಿಗೆ ನಾನು ನಿನಗೆ ಅಜ್ಞಾನವರ್ತಿನೂ ಅಲ್ಲ. ನನ್ನನ್ನು ಹೊಗಲು ಬಿಡು. ಭೀಮಸೇನ! ಹೊರಗೆ ಹೋಗಲ್ಲ, ವಾಸುದೇವ. ಭೀಮನ ಪರಾಕ್ರಮವೇ ಅಂತದ್ದು. ಹೋದರೆ ಹೋಗಲಿ ಬಿಡು. ಆ ದುರ್ಯೋಧನನ ಎಲ್ಲೇ ಅಡಗಿಕೊಂಡಿದ್ದರು ಅವನನ್ನ ಹುಡುಗಿ ಕೊಡುವ ಜವಾಬ್ದಾರಿ ನನಗೆ ಬಿಡು. ಚಿಂತೆ ಬಿಡು. ಲೈಟ್ ಆಫ್ ಮಾಡಿ. ಲೈಟ್ ಆಫ್ ಮಾಡಿ. ಕುರುಕುಲ ಕದಳೀಕಾರಣ ಕರಿಕಳದ ಛತ್ರ ಸಲಭ ಸಂಪಾತನ ವಿಶ್ವರೀತ ಪ್ರದೀಪನ ಕುರುದರೆಯೋಳ್ ಕುರುಪತಿಯನ್ನರಸಿದ ಪವನ ಸುಖ ಕುರುಪತಿಯನ್ನರಸಿದ ಪವನ ಸುಖ. ಎಲ್ಲವೋ ಗುಳ್ಳೆಯೇ. ಎಲ್ಲಿ ಅಡಗಿಕೊಳ್ಳುತ್ತಿರುವೆಯೋ ಬಾ ಹೊರಗೆ. ನಿನ್ನ ಎದೆಯನ್ನು ಸೀಳಿ ರಕ್ತವನ್ನು ಹೀರಿ ಬಿಡಬೇಕು. ಮಗನೇ, ನಾವು ಅವಳನ್ನೇ ಹುಡುಕುತ್ತಿದ್ವಿ. ಎಲ್ಲಿ ಇದ್ದಾನು, ಒಂದು ಪ್ರೀತಿಯಲ್ಲ ಭೀಮ, ಪ್ರೀತಿಯಲ್ಲ ಭೀಮ. ಮಗನೇ ಭೀಮಸೇನ, ಆ ದುಃಖವನ್ನು ಅನುಭವಿಸಿದರು ಇನ್ನು ನಮ್ಮ ಪ್ರಾಣಗಳು ಅದಕ್ಕಾಗಿ ಭೀಮ ನಮಗೊಂದು ಉಪಕಾರ ಮಾಡುವ, ನಮಗೊಂದು ಉಪಕಾರ ಮಾಡುವ. ಮೊದಲು ನಮ್ಮನ್ನು ನುಂಗು, ಆಮೇಲೆ ಯಾರು ನಮ್ಮ ಕುಮಾರನು ಸಿಕ್ಕರಲ್ಲಿ ಹಾಗಿದ್ದರೆ ಅವನು ಎಲ್ಲಿದ್ದಾನೆ? ಬೇಗನೆ ಬರ ಹೇಳಿ. ಮಹಾಪ್ರಭು, ಕುರುಕ್ಷೇತ್ರ ಒಂದು ಅಂಗುಲ ಬಿಟ್ಟು ಹುಡುಕಿದ್ರು ಎಲ್ಲಿಯೂ ಸುಯೋಧನ ಸುಳಿವು ಸಿಗಲಿಲ್ಲ. ಆದರೆ ಕಡು ಬಿಸಿಲಿನ ತಾಪವನ್ನು ತಾಳಲಾರದೆ ವೈಶಂಪಾಯನ ಸರೋವರದಲ್ಲಿ ನೀರು ಕುಡಿಯಲೆಂದು
ಚಕ್ರ ಶಂಖ ವಜ್ರ ವೈಡೂರ್ಯಗಳ ಹೆಜ್ಜೆಗಳ ಗುರುತುಗಳ ಕಂಡ ಮಹಾರಾಜ ಮಗಳ ಹೆಜ್ಜೆ ಗುರುತುಗಳಿಗೆ ಹೇಳು, ಹೇಗೆ ಹೇಳು. ಮಹಾರಾಜ ಆದರೆ ಅವು ಒಳಗೊಳಕ್ಕೆ ನಡೆದ ಹೆಜ್ಜೆ ಗುರುತುಗಳಾಗಿರದೆ ಮತ್ತೆ ಏನಾಯಿತು? ಏನಾಯಿತು? ಹೊರ ನಡೆದ ಹೆಜ್ಜೆ ಗುರುತುಗಳಾಗಿದ್ದವು ಮಹಾರಾಜ, ಹೊರ ನಡೆದ ಹೆಜ್ಜೆ ಗುರುತುಗಳು. ಓಹೋ, ನೀನು ನೀರಿನಲ್ಲಿ ಹಿಂಜರಿಕೆಯ ಹೆಜ್ಜೆ ಇಟ್ಟು ಅವಿತುಕೊಂಡಿರುವ ಯಾವ ಪಾತಕಿ? ನಿನಗೆ ಇನ್ನು ಉಳಿಗಾಲವೇ ಇಲ್ಲ, ನಿನಗೆ ಇನ್ನು ಉಳಿಗಾಲವೇ ಇಲ್ಲ. ಸಮಾಧಾನ ಮಾಡಿಕೊ ಬಿಡುವ, ಸಮಾಧಾನ ಮಾಡಿಕೊ. ಸಾಕವರೇ, ಅವರು ಹೊರಟು ಹೋದ್ರು. ರಾಜತಂತ್ರವನ್ನು ಮರೆತು ಹೇಳಬಾರದ ವಿಷಯವನ್ನು ನನ್ನ ಮುಂದೆ ತಿಳಿಸುತ್ತಿಲ್ಲ. ಛೆ! ಹೋಗಿ, ಬೇಗ ಹೋಗಿ. ಸುಯೋಧನ ಎಲ್ಲಿದ್ದರೂ ಬೇಗನೆ ಕರೀತಾನೆ. ಹೋಗಿ. ಆಗಲಿ. ಪಾಂಡವರೇ, ದುರ್ಯೋಧನ ಇಲ್ಲಿಯೇ ಇದ್ದಾನೆ. ಭೀಮ ನಿನ್ನ ವೈರಿ ನಮ್ಮ ಕೊಳಗಲ್ಲಿಯೇ ಇದ್ದಾನೆ. ಪಾಂಡುಸುತರೆ, ದುರ್ಯೋಧನ ನಮ್ಮ ಕೊಳವನ್ನು ಆಕ್ರಮಿಸಿದ್ದಾನೆ. ಭೀಮಸೇನ, ನಿನ್ನ ಕಡು ವೈರಿ ನಮ್ಮ ಕೊಳದಲ್ಲಿ ಅಡಗಿ ಕುಳಿತಿದ್ದಾನೆ. ಸಿಕ್ಕಿಬಿಟ್ಟ ಕೃಷ್ಣ, ಆ ದುಷ್ಟ ಸಿಕ್ಕಿಬಿಟ್ಟ. ನಿಮ್ಮ ಎಲ್ಲಿದ್ದಾನೆ ಹೇಳು, ಆ ದುರ್ಯೋಧನ ಎಲ್ಲಿದ್ದಾನೆ? ಇದೇ ಈ ವೈಶಂಪಾಯನ ಸರೋವರದಲ್ಲಿ. ಓಹೋ, ಇದು ಒಂದು ದಿಕ್ಕು ತಪ್ಪಿಸುವ ತಂತ್ರವೇ ಸರಿ. ಭೀಷ್ಮರು ಹೇಳಿಕೊಟ್ಟ ಜಲಮಂತ್ರ ಹಾಗೂ ತಂತ್ರ ಇದು. ಇನ್ನು ವಿಳಂಬ ಮಾಡಿದರೆ ಅನರ್ಥವಾದೀತು. ಬಲರಾಮ, ಕೃಪ, ಅಶ್ವತ್ಥಾಮಾದಿಗಳು ಬಂದು ಅವನನ್ನು ಸೇರಿಕೊಂಡರೆ ಅವನನ್ನ ನಾವು ಗೆಲ್ಲಲಾರೆವು. ಅದಕ್ಕಿಂತ ಮುಂಚೆ ಅವನನ್ನ ನಾವು ಕುರುವಂಶ ಶ್ರಾಂಕನನೆ ದುರ್ಯೋಧನಾಂಕನನೆ ನೆಗಳದೀಶ ಪಂಥದಳು ನೀನೇ ನಿನ್ನನ್ನು ತರ್ದುವದೆ, ನೀನೇ ನಿನ್ನನ್ನು ತರ್ದುವದೆ. ಕೊಳದ ಕೆಸರಿನಲ್ಲಿ ಏಡಿ ಮೇನಿಗಳು ಅವಿತುಕೊಂಡಂತೆ ಭೀಮನೆ, ದುರ್ಯೋಧನ, ನೀನು ನಿನ್ನನ್ನೇ ಈ ಕೊಳದ ಕೆಸರಿನಲ್ಲಿ ಅದ್ದುಕೊಂಡಿಯ. ಹೋರಾಡುವ ಪರಾಕ್ರಮವಿದ್ದರೆ ನನ್ನೊಂದಿಗೆ ಯುದ್ಧಕ್ಕೆ ಬಾ. ನಿನಗೆ ನನ್ನ ಈಟಿಯ ರುಚಿಯನ್ನು ತೋರಿಸುತ್ತೇನೆ. ನೋಡಿದೀಯಾ, ನೀನೊಂದು ಬಗೆದರೆ ಆ ದೈವ ಒಂದು ಬಗೆಯಿತು. ಧರ್ಮರಾಜ, ಭೀಮ, ಅರ್ಜುನ, ನಕುಲ ಇವ ಯಾರು ಬೇಡ. ಹೋರಾಡುವ ಪರಾಕ್ರಮವಿದ್ದರೆ ನನ್ನ ಕರ್ತಿಕದ ಸವಿಯನ್ನು ತೋರಿಸುತ್ತೇನೆ.
ತಮ್ಮಂದಿರೇ ಶಾಂತರಾಗಿರಿ, ತಮ್ಮಂದಿರೇ ಶಾಂತರಾಗಿರಿ. ಇದುವರೆಗೂ ದುರ್ಯೋಧನನಿಂದಾದ ತಪ್ಪುಗಳನ್ನು ಎನಿಸದೆ ವಂಶ ಗೌರವಕ್ಕೆ ಯೋಗ್ಯವಾದ ಶುದ್ಧ ಕ್ಷತ್ರಿಯ ಧರ್ಮವನ್ನೇ ಪರಿಗಣಿಸಿ ಹಿಂದಿನಿಂದ ಇಂದಿನವರೆಗೂ ಈ ಭರತ್ ವಂಶದಲ್ಲಿ ದಾಯಾಧರ್ಮಸ್ಥರವಿರಲಿಲ್ಲ. ಹೇ ದುರ್ಯೋಧನ, ನೀನು ನಮ್ಮನ್ನು ನಿಷ್ಕಾರಣವಾಗಿ ಕಂಡಿದ್ದೆ, ಸಾವನ್ನು ಕೂಡ ತಂದುಕೊಂಡೆ. ವಂಶದೇ ಪಾಪ ನಮಗೂ ತಗ್ಗಿತ್ತು. ಹೇ ಗುರುರಾಜನೇ, ನೀನು ಹೀಗೆ ಜಲಚರ ಜೀವಿಗಳಂತೆ ಕೊಳದಲ್ಲಿ ಅದಿಕೊಂಡಿರುವುದು ಯೋಗ್ಯವಲ್ಲ ದುರ್ಯೋಧನ. ಈಗಲಾದರೂ ಸಂಧಿಗೆ ಒಪ್ಪಿಕೊ. ಸಂಧಿಯ ಮಾತೇ ಇಲ್ಲ. ಈ ಭೂತವು ನಿಮಗಾರಿಗೂ ಮಾತು ಕೇಳುವುದೇ. ಇವನಿಗೆ ಮೊದಲಿಂದ ನಾನೇ ಸರಿಯಾದ. ಇಂದು ಇವನನ್ನು ಕೊಂದು ಯಮಲೋಕಕ್ಕೆ ಹತ್ತುತ್ತೇನೆ. ದುರ್ಯೋಧನ, ನಿನ್ನ ತಮ್ಮಂದಿರ ರಕ್ತದ ರುಚಿ ನೋಡಿದ್ದೇನೆ, ನಿನ್ನ ಸೈನ್ಯದ ರುಚಿಯೂ ನೋಡಿದ್ದೇನೆ. ಈಗ ಈ ಸರೋವರದ ನೀರನ್ನೆಲ್ಲ ಕುಡಿದು ನಿನ್ನ ಸಭೆಯನ್ನು ನೋಡುತ್ತೇನೆ. ನನ್ನ ಉಗ್ರವಾದ ರೂಪವನ್ನು ನೋಡಲಾರೆ, ನನ್ನ ಧ್ವನಿಯನ್ನು ಕೇಳಲಾರದೆ ಅದರಲ್ಲಿ ಬಂದು ಈ ಕೊಳದಲ್ಲಿ ಅಡಗಿ ಕುಳಿತಿರುವ ಯಾಪಾತಕ್ಕೆ ನಿನಗೆ ನಾಚಿಕೆಯಾಗಬೇಕು. ನಿನ್ನ ದುರ್ಯೋಧನ ಎಂಬ ಹೆಸರಿಗೆ ಕಳಂಕ ತಂದೆಯಲ್ಲ, ಸತ್ತವರೇನು ಮತ್ತೆ ಹುಟ್ಟುವುದಿಲ್ಲವೇ? ನಿನ್ನ ಯೋಗ್ಯತೆ ಏನೆಂದು ತೋರಿಸಿಬಿಟ್ಟೆಯಲ್ಲ. ಕೃಷ್ಣನು ಒಂದು ಸಂಧಿ ಮಾಡಲು ಬಂದಾಗ ಏಳಿಸಿದ್ದ ನಿನ್ನ ಪುರುಷತ್ವ ಏನಾಯಿತು? ದ್ರೌಪದಿಯ ಕೇಶವಸ್ತ್ರಗಳನ್ನು ಹಿಡಿದಾಗ ಇದ್ದ ನಿನ್ನ ಗರ್ವ ಈಗ ಏನಾಯಿತು? ನಮ್ಮನ್ನು ಕಾಡಿನಲ್ಲಿ ಅಲಿದಾಡುವಂತೆ ಮಾಡಿದ ನಿನ್ನ ಗರ್ವವೆಲ್ಲ ಎಲ್ಲಿ ಹೋಯಿತು? ಪಾಪಿಷ್ಟ, ಬಾ, ಎಂದು ನಿನ್ನ ಹುಟ್ಟವನ್ನು ನೆನಪಿಸುತ್ತೇನೆ. ಆರಾರವ ನಿರ್ಜೀತ ಕಂಠೀರವ ನಿರಸ್ತ ಗಣರವ ಕೋಪಾರುಣ ನೇತನ ನೀರೊಳಗಿತ್ತು ಬೆಮರ್ತ ನುರಗ ಪತಾಕ, ನೀರೊಳಗಿತ್ತು ಬೆಮರ್ತ ನುರಗ ಪತಾಕ, ನೀರೊಳಗಿತ್ತು ಬೆಮರ್ತ ನುರಗ ಪತಾಕ. ಸಾಕು ಮಾಡು ನಿನ್ನ ಪ್ರತಾಪವನ್ನ. ನಿಮ್ಮವರ ಹೆಂಡತಿಯಾದ ದ್ರೌಪದಿಯನ್ನು ಎಳೆದು ತಂದು ವಸ್ತ್ರಾಭರಣ ಮಾಡುವಾಗ ಎಲ್ಲಿ ಹೋಗಿತ್ತೋ ಭೀಮ ನಿನ್ನ ಗಂಡ? ನಪುಂಸಕರಂತೆ ಇದ್ದೀರಿ. ನಮ್ಮ ತಮ್ಮ ಬರೀ ನಿಮ್ಮ ಹೆಂಡತಿಯನ್ನು ಎಳೆದು ತಂದಿರಲಿಲ್ಲ, ಸಮಸ್ತ ರಾಜ್ಯವನ್ನ ಕೀರ್ತಿಯನ್ನು ಎಳೆದು ತಂದುಕೊಂಡಿದ್ದಾರೆ. ರಾಕ್ಷಸರು ಭೂಮಿಯಲ್ಲಿ ಪಾತಾಳಕ್ಕೆ ತೆಗೆದುಕೊಂಡು ಹೋದಾಗ ಅದನ್ನು ವಿಷ್ಣು ಮೇಲೆತ್ತಿ ತರಲು ಹೋದಂತೆ ನಿನ್ನಿಂದ ಹೋಗಿದ್ದೆ. ನಾಡಿನ ಸೀಮೆಯನ್ನು ದಾಟಿ ಕೆಟ್ಟ ಕೆಲಸ ತಿಂದು ವಿರಾಟನ ಆಸ್ಥಾನದಲ್ಲಿ ಸೌರು ಹಿಡಿದುಕೊಂಡು ಅವನ ಸೇವಕರಾಗಿ ಹೋಗುವುದೇ ಎಂದು ಬಿರುದಾವಳಿಗಳೊಂದಿಗೆ ಅರ್ಪಡಿಸುವಂತಾಗಿದ್ದೀರಾ? ಹೇಳಿಗಳ ಹಿರಿಯಣ್ಣನ ಸತ್ಯಕ್ಕೆ ಗೌರವ ಕೊಟ್ಟು ಹೆರವರಿಗೆ ಅಡಿಗೆ ಮಾಡಿದ್ದೇನು ನಿಜ. ಗುರುಪುತ್ರ ಕೇಳು, ಇಂದು ನಿನ್ನ ದೇಹ ಮಾಂಸವನ್ನು ತುಂಡು ತುಂಡು ಮಾಡಿ ಭೂತ ಪಿಶಾಚಿಗಳಿಗೆ ಉಣಬಡಿಸುವೆನು. ನೀನು ನಮ್ಮನ್ನು ಕಾಡಿನಲ್ಲಿ ಅಲಿದಾಡುವಂತೆ ಮಾಡಿ ಮೋಸದ ಜೂಜಾಟವಾಡಿ ದ್ರೌಪದಿಯ ಕೇಶವಸ್ತ್ರಗಳನ್ನು ಹಿಡಿದೆಳೆದು ನಮ್ಮನ್ನು ಕೊಲ್ಲಲು ಯತ್ನಿಸಿದ ಆ ಕಾಲ ಹೋಯಿತು. ನಿನಗೆ ಇರುವುದು ಈಗ ಅಂತ್ಯಕಾಲ. ಮಾತೃಪುತ್ರರು ಒತ್ತಟ್ಟಿಗಿರಲಿ, ಪಾಪ ಬಡಜೀವಿಗಳು. ಧರ್ಮರಾಜ, ನಕುಲ, ಸಹದೇವ ಎಲ್ಲರೂ ಒಟ್ಟಿಗೆ ಬರಲಿ, ಇಲ್ಲ ಒಬ್ಬೊಬ್ಬರೇ ಬರಲಿ. ಹೋರಾಡಲು ಸಿದ್ಧನಿದ್ದೇನೆ ಭೀಮಾ, ಹೋರಾಡಲು ಸಿದ್ಧನಿದ್ದೇನೆ. ದುರ್ಯೋಧನ, ಯುದ್ಧ ಬೇಡವೇ ಬೇಡ. ಶಾಂತನಾಗು ದುರ್ಯೋಧನ, ಶಾಂತನಾಗು. ಸಕಲ ಭೋಗಗಳನ್ನು ನೀನೇ ಇಟ್ಟುಕೋ, ಎಲ್ಲವನ್ನು ತೆಗೆದುಕೋ, ನಮ್ಮವರೆಲ್ಲರಿಂದಲೂ ಸೇವೆ ಮಾಡಿಸಿಕೊ. ಆದರೆ ನಿನ್ನ ಭಾವನೆಯನ್ನು ಮಾತ್ರ ತಾಳಬೇಡ. ನನ್ನ ಮಾತನ್ನು ಕೇಳು ದುರ್ಯೋಧನ, ನನ್ನ ಮಾತನ್ನು ಕೇಳು. ದುರ್ಯೋಧನ, ಧರ್ಮರಾಜರು ಒಳ್ಳೆಯದನ್ನು ಹೇಳುತ್ತಿದ್ದಾರೆ, ಅದಕ್ಕೊಪ್ಪಿನಡೆ. ಇವನೊಬ್ಬ ಮಧ್ಯಸ್ಥನಂತೆ ಇವರಿಗೂ ನಮಗೆ ಸಂಧಿಯ ಮಾತೇ ಇಲ್ಲ. ಕೃಷ್ಣ, ನೀನು ಏನೆಂದು ತಿಳಿಯದೆ ಸಮುದ್ರದಲ್ಲಿ
ಅಮೃತ ವಿಷ ಎರಡು ಹುಟ್ಟುವಂತೆ ಶ್ರೇಷ್ಠ ಯಾದವ ವಂಶದಲ್ಲಿ ಬಲರಾಮನು ನೀನು ಹುಟ್ಟಿದೆ. ಆ ಗುಣವಂತನಾದ ಬಲರಾಮನಲ್ಲಿ ಗುಣಹೀನನಾದ ನೀನಲ್ಲಿ ಕೃಷ್ಣ ಕಪಟಿ. ಈ ನಿನ್ನ ಮಂಡತರ ಸಾಕು ಮಾಡು. ಹಿರಿಯರಿಗೆ ಹೇಳಿದಾಗ ಒಪ್ಪಿನಡೆ. ಅಣ್ಣನವರಿಗೆ ಪ್ರಣಾಮಗಳು. ಪ್ರಳಯ ಕಾಲದಲ್ಲಿ ಬ್ರಹ್ಮನೆಲ್ಲ ವಿಷ್ಣು ನಾಭಿಯಲ್ಲಿ ಇರಿಸಿದ ನೀನೀಗ ಗೌರವ ಕುಲಶ್ರೇಷ್ಠದ ಕುರಿತು ಏನು ಆಲೋಚಿಸಿರುವೆ? ಅಣ್ಣ, ನನ್ನ ಮಾತನ್ನು ಕೇಳು. ಕೋಪಕ್ಕೆ ಮನಸ್ಸನ್ನ ಈಡು ಮಾಡದೆ ಚಿಂತಿಸು. ಪಾಂಡವರಿಗೆ 5 ಊರುಗಳನ್ನ ಕೊಡೆಂದು ನಾನು ಅವರಲ್ಲಿ ಕೇಳಲು ಹೋದೆ. ಹಿರಿಯರು ಒಪ್ಪಿದರು ಅಣ್ಣ. ಅದಕ್ಕೆ ದುರ್ಯೋಧನ ಒಪ್ಪಲಿಲ್ಲ. ಬೇಕೆಂದರೆ ದುರ್ಯೋಧನ ಕೇಳಿ ವ್ಯಕ್ತಪಡಿಸುವ ಅಣ್ಣ. ಹೌದೇ? ಹೌದು. ನೀವೇಕೆ ಕೋಪಿಸಿಕೊಳ್ಳುತ್ತಿದ್ದೀರಿ? ಈಗ ನೀವು ಬಂದಿರಲ್ಲ, ನನಗೆ ಅಷ್ಟೇ ಸಾಕು. ಇನ್ನು ಮುಂದೆ ಇವರ ಮತ್ತು ನನ್ನ ನಡೆಯುವ ಯುದ್ಧವನ್ನು ನೀವು ನೋಡುತ್ತೀರಿ. ಆಗಬಹುದೇ? ಇವರೆಲ್ಲರಲ್ಲಿ ಯಾರಾದರೂ ಇವರೊಡನೆ ಯುದ್ಧ ಮಾಡಿರಿ. ಗೆದ್ದರೆ ರಾಜ್ಯವಾಳಲಿ, ಉಳಿದವರೆಲ್ಲರೂ ಇವರ ಸೇವಕರಾಗಿರಿ. ಇವರ್ಯಾರು ಬೇಡ ಬಲರಾಮ. ಈ ಕೌರವ ರಾಜನನ್ನು ನನ್ನೊಡನೆ ಯುದ್ಧ ಮಾಡುವುದು. ಇಲ್ಲಿ ನೀನು ದಯಾದಿತನ ತೋರಿಸುವುದು ಸರಿ. ಮೊದಲಿಂದಲೂ ನಾನು ಇವನಿಗೆ ಸರಿಯಾದ ಜೋಡಿ. ದಯವಿಟ್ಟು ನಮಗೆ ಯುದ್ಧಕ್ಕೆ ಅವಕಾಶ ಮಾಡಿಕೊಡು. ಆಗ್ಬೋದು. ಸಿದ್ಧನಾಗು ನೀವು. கப்பரி கட்டும் பட்டனை தப்பது கப்பனை நினைஞ்சனை மைகள் சப்பு சௌழப்பின் சூர் தப்பதை கடு கைது கொய்தார் ஓர்வனோர். தப்பதை கடு கைது கொய்தார் ஓர்வனோர். ಎಲ್ಲೋ ಭೀಮ, ಆನೆಯ ಪಡೆಯನ್ನು ನುಂಗಿ ಕಳಿಂಗ ರಾಜನನ್ನ ಕೊಂದ ತರ್ಪಕ್ಕೆ ಅಗೆಂಬೋ. ಲಾಕ್ಷಾಗೇಹದ ಹಕ್ಕಿದು, ಲಾಕ್ಷಾಗೇಹದ ಹಕ್ಕಿದು. ಎಲ್ಲ ದುರ್ಯೋಧನ ಅವಗಿನ ಮನೆಗೆ ಬೆಂಕಿ ಇಟ್ಟು ನಮ್ಮನ್ನು ಸಾಯಿಸುವ ಪ್ರಯತ್ನ ಮಾಡಿದ್ದಕ್ಕೆ ದುಶ್ಯಾಸನನ್ನ ಕೊಂದದಕ್ಕೆ ಅಗೆಂಬೋ. ವಿಷಮ ವಿಷಾನ್ನಕ್ಕಿದು, ವಿಷಮ ವಿಷಾನ್ನಕ್ಕಿದು. ಘೋರವಾದ ವಿಷದ ಅನ್ನವನ್ನು ಉಣಬಡಿಸಿದ್ದಕ್ಕೆ ಎಲ್ಲೋ ಭೀಮ, ನನ್ನ ತಮ್ಮ ದುಶ್ಯಾಸನ ರಕ್ತ ಕುಡಿದಕ್ಕೆ ತೆಗೆದುಕೋ. ನಾಡ ಯೂದಿಂಗಿದು ಪಾಂಚಾಲಿಯ ಪ್ರಪಂಚಕ್ಕಿದು. ನಾಡ ಯೂದಿಂಗಿದು ಪಾಂಚಾಲಿಯ ಪ್ರಪಂಚಕ್ಕಿದು. ಮೋಸದ ಜೂಜಿಗೆ ದ್ರೌಪದಿಯ ಅವಮಾನಕ್ಕೆ ತೆಗೆದುಕೋ.
ನಮಗೆ ಮೋಸ ಮಾಡಿದ್ದಕ್ಕಿಂತ ಇದು ದೊಡ್ಡದೇನು? ಛೇ! ಈ ರೀತಿ ಒಡೆಯ ಕೊಡೋದು ಇದು ಮೋಸ. ದ್ರೌಪದಿ, ಬಾ ದ್ರೌಪದಿ, ಬಾ. ನಿಲ್ಲೋಣ ನಿಲ್ಲೋಣ ಅಣ್ಣ ನಿಲ್ಲು. ದ್ರೌಪದಿ, ಕೈಕೆಯ ಈ ಕುರುರಾಜನಿನ ಅವಭೃತ ಸ್ನಾನವಾಯಿತು. ನಮಗೆ ದ್ರೋಹ ಬಗೆದವನ ಗತಿ ಏನಾಯಿತು ನೋಡು. ಹಲವಾರು ವರ್ಷಗಳಿಂದ ನೀನು ಮುಡಿ ಕಟ್ಟುವುದನ್ನು ಬಿಟ್ಟು ಬಿಟ್ಟಿದ್ದೀಯಾ. ಈಗ ನೀನು ಮುಡಿ ಕಟ್ಟಿಕೊ. ಇಲ್ಲ, ಹಲವಾರು ವರ್ಷಗಳಿಂದ ಮುಡಿ ಕಟ್ಟದೇ ಇದೆ. ನಾನು ಮತ್ತೆ ಕೊಡಿದ್ದೆ. ನೀವೇ ನಿಮ್ಮ ಕೈಯಾರೆ ನನ್ನ ಮುಡಿಯನ್ನು ದ್ರೌಪದಿ, ನೋಡಿದೆಯಾ? ತೋಳಬಲದಲ್ಲಿ ಮಿಗಿಲಾದವರು, ರತ್ನಕಿರೀಟಧಾರಿಗಳು, ಪಟ್ಟಾಭಿಷಕ್ತರು, ಯುದ್ಧದಲ್ಲಿ ಪ್ರಚಂಡವಾಗಿ ಹೋರಾಡಿ ಶತ್ರುಗಳನ್ನು ಗೆದ್ದ ಕ್ಷತ್ರಿಯರು, ವಿಜಯಸ್ತ್ರೀಗೆ ನೆಲೆಯಾದವರು ಎಲ್ಲರೂ ಇದರಿಂದ ನಿರ್ನಾಮವಾದರಲ್ಲವೇ? ಕೃಷ್ಣ, ಅರ್ಜುನ, ನಕುಲ, ಸಹದೇವರೇ ಕೇಳಿ, ದುಶ್ಯಾಸನ ರಕ್ತವನ್ನು ಕುಡಿಯುವ, ಈ ದ್ರೌಪದಿಯ ಮುಡಿ ಕಟ್ಟುವ, ದುರ್ಯೋಧನನ ಕಿರೀಟವನ್ನು ಬಂಧಿಸುವ ಈ ಮೂರು ಭೀಮ ಪ್ರತಿಜ್ಞೆಗಳು ಈ ಕೌರವ ರಾಜನ ಸಂಹಾರದೊಂದಿಗೆ ಈಡೇರಿದಂತಾದುದಲ್ಲವೇ? ಹೌದು. ಸರ್ವೇ ಜನ ಸುಖಿನೋ ಭವಂತು. ಕೌರವೇಶ್ವರನ ಸಂಹಾರದೊಂದಿಗೆ ಇಡೀ ಕೌರವ ಕುಲವೇ ನಾಶವಾಯಿತು. ಪಾಂಡವರು ಶ್ರೀಕೃಷ್ಣ ಪರಮಾತ್ಮನ ಸಹಾಯದಿಂದ ಇಡೀ ಕೌರವರನ್ನು ನಾಶ ಮಾಡಿ ಇಡೀ ಭರತ ಭೂಮಂಡಲವನ್ನು ಸುಖದಿಂದ ರಾಜ್ಯಭಾರ ಮಾಡಿ ನನ್ನ ಕಾವ್ಯದ ಸಾರವನ್ನು ವೀಕ್ಷಿಸಿದ ತಮ್ಮೆಲ್ಲ ಕರೆಯುವುದು ನಮಸ್ಕಾರಗಳು. ಸರ್ವೇ ಜನ ಸುಖಿನೋ ಭವಂತು. ಸರ್ವೇ ಜನ ಸುಖಿನೋ ಭವಂತು. ಬಂಧುಗಳೇ, ಇಲ್ಲಿವರೆಗೆ ರನ್ನನ ಕಾವ್ಯ ಆಧರಿಸಿದ ಗದಾರ್ಥ ನಾಟಕವನ್ನು ತಾವೆಲ್ಲ ವೀಕ್ಷಣೆ ಮಾಡಿದ್ರಿ. ಸ್ವಲ್ಪ ಕಿರು ಪರಿಚಯವನ್ನು ಮಾಡ್ತಾ ಇದ್ದೇನೆ. ರನ್ನನ ಪಾತ್ರ ನಿರ್ವಹಿಸಿದವರು ಆರ್.ಎನ್. ಉಪ್ಪಾರಿಂದ ಹೆಬ್ಬಾಳ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಸಹದೇವನ ಪಾತ್ರ ಮಾಡಿದವರು ಗೋಪಾಲ್ ನಾಯ್ಕ್, ಸಾಕಿನ್ ಒಡೆಯರ್ ಹೊಸಕೋಟೆ, ಮತ್ತು ಮುಂದೆ ಭಕ್ತ ಪ್ರಹ್ಲಾದನ ನಾಟಕದೊಳಗೆ ನಾರದನ ಪಾತ್ರ ಮಾಡಿದವರು ಗಲಗಲಿ ಗ್ರಾಮದ ಕಲ್ಮೇಶ್ ನಾವಿಯವರು, ಅವರು ಭಾಳ ತುಂಬ ಕಲಾವಿದರು. ಅದೇ ರೀತಿಯಾಗಿ ಭೀಮನ ಪಾತ್ರ ನಿರ್ವಹಿಸಿದವರು ನಮ್ಮ ಲೋಕಾಪುರದ ವೆಂಕಟಾಪುರ ಗ್ರಾಮದವರು ಮಲ್ಲಯ್ಯ ಸಂಭಾಳ ಅಂತ, ಅವರು ಹವ್ಯಾಸಿ ಕಲಾವಿದರು, ಕೃಷಿಕರು. ಅದೇ ರೀತಿಯಾಗಿ ಧರ್ಮರಾಜನ ಪಾತ್ರ ಮಾಡಿದವರು ಬಿ.ಡಿ. ದಂಡಿನ ಮಠದ ಈಗ ಬಾಗಲಕೋಟೆಯ ರಹವಾಸಿಗಳು ಮತ್ತು ನಿವೃತ್ತ ಶಿಕ್ಷಕರು, ನಿವೃತ್ತ ಮುಖ್ಯೋಪಾಧ್ಯಾಯರು ಪ್ರಾಥಮಿಕ ವಿಭಾಗ. ಅದೇ ರೀತಿಯಾಗಿ ಅರ್ಜುನ ಪಾತ್ರದಲ್ಲಿ ನಿರ್ವಹಿಸಿದವರು ಶಂಸುದ್ದೀನ್ ರಾಮದುರ್ಗ್ ಅಂತ, ಈ ಲೋಕಾಪುರದ ಸರ್ವೋದಯ ಮತ್ತು ವಿದ್ಯಾಚೇತನ ಶಾಲೆಯ ಮುಖ್ಯಾಧ್ಯಾಪಕರು ಮತ್ತು ಸಂಸ್ಥಾಪಕರು. ಅದೇ ರೀತಿಯಾಗಿ ಕೃಷ್ಣನ ಪಾತ್ರದಲ್ಲಿ ಈಗ ನಮಗೆ ಹೊಸದಾಗಿ ಕೃಷ್ಣ ಸೇರ್ಪಡೆಯಾಗ್ಯಾನ. ಮೊದಲಿದ್ದ ಕೃಷ್ಣ ಎಲ್ಲೋ ಹೋದ್ರವರು, ಈಗ ಹೊಸದಾಗಿ ಕೃಷ್ಣನ ಪಾತ್ರ ಕೆಲವೇ ದಿನಗಳಲ್ಲಿ ನಿರ್ವಹಿಸಿಕೊಟ್ಟವರು ಡಾಕ್ಟರ್ ಲೋಕಣ್ಣ ಭಜಂತ್ರಿಯವರು, ಅವರು ಕಾಲೇಜಿನ ಉಪನ್ಯಾಸಕರು. ಧನ್ಯವಾದಗಳು. ಈಗ ನಿಮ್ಮೆಲ್ಲರನ್ನ ಹೊಟ್ಟೆ ಹುಣ್ಣೋಗಂತ ನಡೆಸಿದವರು ನಿಮ್ಮವರೇ ಆಗಿರ್ತಕ್ಕಂಥ ಸಂಗಮೇಶ್ ನಿಲ್ಗುಂದವರು ಸಂಜಯನ ಪಾತ್ರ, ಬಲರಾಮನ ಪಾತ್ರ, ಕಿರಾತಕನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವ್ರ ಪರಿಚಯ ನಿಮಗಿರಲಿಲ್ಲ.
ಅದೇ ರೀತಿಯಾಗಿ ಧೃತರಾಷ್ಟ್ರ ಕೂಡ ನಮ್ಮ ಪಾತ್ರ ಕಡಿಮೆ ಆಗಿತ್ತು. ಮಾಡ್ರಪ್ಪ ಅಂತ ಎಲ್ಲ ಒಂದು 2 ದಿನದಲ್ಲಿ ಅವ್ರಿಗೆ ಪಾತ್ರವನ್ನು ಕೊಟ್ಟಿವಿ. ಮಲ್ಲಿಕಾರ್ಜುನ್ ಭಟ್ಕುರ್ತಿಯವರಂತ ಅವರು ಕೂಡ ಒಳ್ಳೆಯ ಹವ್ಯಾಸ ಕಲಾವಿದರು. ಅವರು ಕೂಡ ಬಂದು ನಮ್ಮ ತಂಡಕ್ಕೆ ಸೇರ್ಪಡೆಯಾಗಿ ಆ ಪಾತ್ರವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ದ್ರೌಪದಿ ಮತ್ತು ಗಾಂಧಾರಿ ಪಾತ್ರವನ್ನು ನಿರ್ವಹಿಸಿದವರು ಶ್ರೀಮತಿ ಉಮಾರಾಣಿ ಬಾರಿಗಿರ ಇಲ್ಕಲ್ ಅವರು. ಅದೇ ರೀತಿಯಾಗಿ ಮೇಕಪ್ ಆರ್ಟಿಸ್ಟ್ ಧಾರವಾಡದ ಕಿರಣ್ ಮಹಾಲೆ ಅಂತ ದೊಡ್ಡ ಕಲಾವಿದರು ಅವರು. ಫಿಲ್ಮ್ ಲ್ಯಾಂಗ್ವೇಜ್ ಅವರು ಮೇಕಪ್ ಮಾಡ್ತಾರೆ ಅವ್ರ ತಂದೆಯವರು ಅವರು ಇಟ್ಕೊಂಡು. ಅದಕ್ಕೆ ಇದೇನೇ ಆಗಲಿ ಒಟ್ಟು ಈ ನಾಟಕ ಅದ್ಭುತ ಆಗ್ತದೆ ಅಂತೇಳಿ ನಾವು ಟೊಂಕ ಕಟ್ಟಿ ನಿಂತು ಅವರನ್ನು ಮೇಕಪ್ ಮಾಡಲಿಕ್ಕೆ ಕರೆಸಿದ್ದೀವಿ. ಅದೇ ರೀತಿಯಾಗಿ ಗದಗರವರು ಇವೆಲ್ಲ ಕಾಸ್ಟ್ಯೂಮ್ಸ್ ನಮ್ಮ ಎಲ್ಲ ಕಾಸ್ಟ್ಯೂಮ್ಸ್ ಹಾಳಾಗಿದ್ದವು. ಹೊಸದಾಗಿ ಬಾಡಿಗೆ ರೂಪದಲ್ಲಿ ಕಾಸ್ಟ್ಯೂಮ್ಸನ್ನು ತಂದಿದ್ದೀವಿ. ಅವರು ಗದಗರ ತಮ್ಮ ಪರಿಚಯ ಗಜಾನನ ವರ್ಣೇಕರ್ ಅವರು ಹವ್ಯಾಸ ಕಲಾವಿದರು ಮತ್ತು ಒಂದು ಸ್ಕೂಲ್ ನಡೆಸ್ತಾರ, ಮಕ್ಕಳಿಗಾಗಿ ಏನಾದರೂ ಮಾಡ್ತಿರ್ತಾರ, ಅಂಥವ್ರು ನಮ್ಗೆ ಈ ಡ್ರೆಸ್ಸನ್ನು ಒದಗಿಸಿಕೊಟ್ಟಿದ್ದಾರೆ. ಈ ನರ್ತಕಿಯರು ಸಂಗೀತದವರು ನಮ್ಮ ಹನುಮಂತ ಸೋಮಾನಿ ಅವರು ಒಳ್ಳೆಯ ಆಲಾಪವನ್ನು ಕೊಟ್ಟರು, ನಾಟಕಕ್ಕೆ ನೆರವೇರಿಸಿಕೊಟ್ರು. ಮತ್ತು ಕೀಬೋರ್ಡ್ ನುಡಿಸಿದವರು ನನ್ನ ಸಹೋದರ ಕೃಷ್ಣಾರಂಗನವರ, ಹಾಗೂ ತಬಲಾವನ್ನು ನುಡಿಸಿದವರು ಆನಂದ್ ಕಾಂಬ್ಳೆ, ಹಾಗೂ ನಮ್ಮ ಹೆಬ್ಬಾಳದ ಯುವಕರಂಗ ಬಾಬು ಅವರು ಕೂಡ ಮಾಡಿ ಒಂದು ರಿದಮ್ ಪ್ಯಾಡನ್ನು ಒದಗಿಸಿಕೊಟ್ಟಿದ್ದಾರೆ. ಈ ನರ್ತಕಿಯರು ಪುಟಾಣಿ ನರ್ತಕಿಯರು ನಮ್ಮ ಅಂಕಿತಾ, ಅರ್ಚನಾ ಮತ್ತು ಅಕ್ಷತಾ ಇವರೆಲ್ಲ ಬಂದಿದ್ದು ಪಿಶಾಚಿಗಳ ಪಾತ್ರ ಅಂತ ಅದ್ಭುತ ಮಾಡಿಬಿಟ್ರು ಮತ್ತು ನರ್ತನವನ್ನು ಚೆನ್ನಾಗಿ ಮಾಡಿಬಿಟ್ರು. ಮತ್ತೆಲ್ಲ ಇಷ್ಟೆಲ್ಲಕ್ಕೂ ಕಾರಣ ಮನೆಯಾಗ ಒಬ್ಬರು ಸಹಕಾರ ನೀಡೋರು ಬೇಕಲ್ರಿ. ನನ್ನ ಧರ್ಮಪತ್ನಿ ಶಕುಂತಲಾ ರಂಗಣ್ಣವರು ಅವ್ರ ಸಹಕಾರಕ್ಕಿಂತ ನಾವು ಇಲ್ಲಿ ಬೇಸಿಗೆನಾಗ ಬಂದಿರ್ತೀವಿ. ಮನೆಯಾಗ ತಾಯ್ತಿಂದ ಏನು ಮಾಡೋಕ್ಕಾಗಲ್ಲ. ಅದು ನನ್ನ ಮಗಳು ಲಾವಣ್ಯ ರಂಗಣ್ಣವರ ಅವ್ರ ನೇತೃತ್ವದಲ್ಲಿ ಈ ತಂಡ ಮುನ್ನಡೀತದೆ. ಅವಳು ಕೂಡ ಭರತನಾಟ್ಯ ಕಲಾವಿದೆ, ಸಂಗೀತ ಕಲಾವಿದೆ. ಈಗ MBA ಕಲಿತಾ ಇದ್ದಾರೆ ಅವರು ವಿದ್ಯಾರ್ಥಿ. ಈಗ ಮುಂದೆ ಭಕ್ತ ಪ್ರಹ್ಲಾದನ ಸನ್ನಿವೇಶದಲ್ಲಿ ಕಿರು ನಾಟಕದಲ್ಲಿ ಕಾಣಿಸ್ಕೊಳ್ಳಿದೆ ಅದಿತಿ ಘನಾಚಾರ್ಯ, ಒಳ್ಳೆಯ ಅದ್ಭುತ ಬಾಲ ಪ್ರತಿಭೆ, 2ನೇ ವರ್ಗ ಕಲಿತಾಳೆ. ನಾನು ಮಾಡ್ತೀನಿ ಅಂತ ಮುಂದೆ ಬಂದಾಳ, ಅವ್ರಿಗೂ ಕೂಡ ತರಬೇತಿ ಕೊಟ್ಟಿದ್ದೀವಿ. ಈಗ ಯಾವ ರೀತಿ ಅಭಿನಯಿಸ್ತಾಳೆ ಅನ್ನೋದು ತಾವೆಲ್ಲ ವೀಕ್ಷಣೆ ಮಾಡಬೇಕು. ಇದು ನಾಟಕ 85ನೇ ಪ್ರವೇಶವನ್ನು ಮುಗಿಸಿ 86ನೇ ಪ್ರವೇಶವನ್ನು ಇವತ್ತು ಪ್ರದರ್ಶನ ಮಾಡಿದ್ದೇವೆ. ನಮಗೆ 4 ವರ್ಷಗಳಿಂದ ಇದು ಗ್ಯಾಪ್ ಆಗಿಬಿಟ್ಟಿತ್ತು. ಕರೋನಾ ಸಮಯದಲ್ಲಿ ನಾವೆಲ್ಲೂ ಪ್ರದರ್ಶನ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಗ್ಯಾಪ್ ಆದ ಮತ್ತೊಂದು ಕಲಾವಿದರು ದೂರ ಆಗ್ತಾ ಇದ್ರು. ಮತ್ತೆ ಇವನ್ನೆಲ್ಲ ಇವತ್ತು ಒಂದು ಉಳಿಸ್ಕೊಂಡು ಪ್ರಾಕ್ಟೀಸ್ ಮಾಡಿ ಇವತ್ತು ರಂಗ ವೇದಿಕೆ ಮೇಲೆ ತಮ್ಮ ಮುಂದೆ ಬಂದಿದ್ದೇವೆ. ತಮಗೆಲ್ಲರ ಆಶೀರ್ವಾದ ಇರಬೇಕು, ಈ ಕಲಾವಿದರು ಹಿಂಗೆ ಮುಂದೆ ಹೋಗಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳಿ ತಮಗೆಲ್ಲ ನಮಸ್ಕಾರ. ಇನ್ನು ಮುಂದೆ ಭಕ್ತ ಪ್ರಹ್ಲಾದ ಕಿರು ನಾಟಕ ನಡೀತಾ ಇದೆ. ಮತ್ತು 35 ನಿಮಿಷ ಅಷ್ಟೇ ಶಾಂತಿಯಿಂದ ಕೂತ್ಕೊಂಡ್ಬಿಡಿ. ಅದೊಂದು ನೋಡಿ 10 ನಿಮಿಷ ನಾವು ಟೈಮ್ ಕೊಟ್ಟರೆ ಈ ಸಂಗೀತ ಬಳಗ ಬರ್ತದೆ. 10 ನಿಮಿಷ ಮತ್ತೆ ನಾವು ಕಾಸ್ಟ್ಯೂಮ್ ರೆಡಿ ಮಾಡಿ ಬಂದುಬಿಡ್ತೀವಿ. ಭಕ್ತ ಪ್ರಹ್ಲಾದ ನಾಟಕ ಈಗ ಸ್ವಾಮಿ ಎಲ್ಲ ಕಲಾವಿದರು ಪಾತ್ರವನ್ನು ಮಾಡಿದ್ದಾರೆ. ಆ ನಟರಾಜ್ ಕಲಾ ಹವ್ಯಾಸಿ ತಂಡಕ್ಕೆ ಮತ್ತೊಮ್ಮೆ ಪ್ರೋತ್ಸಾಹ ರೂಪದಲ್ಲಿ ಜೋರಾದ ಚಪ್ಪಾಳೆಯನ್ನು ಹೊಡೆಯೋಣ. ಸ್ವಾಮೀಜಿಯವರು ಒಂದೆರಡು ಮಾತು ಅನಿಸಿಕೆ ಆಗಿರ್ತಾರೆ. ಹೌದಾ? ಬನ್ನಿ ಹಿರಿಯರು ಬರ್ರಿ. ಆತ್ಮೀಯರೇ, ಈ ನಾಟಕ ಮುಗಿದ ನಂತರ ಇನ್ನು ಒಂದು ಧ್ವನಿ ಮತ್ತು ಬೆಳಕಿನ ನಾಟಕ ಭಕ್ತ ಪ್ರಹ್ಲಾದ. ದಯವಿಟ್ಟು ಯಾವ ಪ್ರೇಕ್ಷಕರು ಹೋಗಬಾರ್ದು. ಇನ್ನು ಅರ್ಧ ಗಂಟೆಯ ಒಂದು ನಾಟಕ ಪ್ರದರ್ಶನ ಇದೆ. ಹಾಗೆ ಈ ಒಂದು ಅದ್ಭುತವಾದಂತಹ ನಾಟಕವನ್ನು ನೋಡಿ ಈ ಒಂದು ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂತಹ ಶಿವಾನಂದ ಉತ್ಪುಡಿ, ಮಾಜಿ BDCC ಬ್ಯಾಂಕ್ ಅಧ್ಯಕ್ಷರು, ಇವರು ಈ ಒಂದು